ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು, ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀಮನ್ನಾರಾಯಣನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆಯ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆಯ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವರು ಕೂಡ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕಂತಂದರೆ ನಾನಾ ರೀತಿ ಆಲೋಚನೆಗಳನ್ನು ಮಾಡಬೇಕು. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾರಿಗೂ ಆ ಭಯ ಬೇಡ. ಯಾಕೆ ಅಂತಂದರೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಎಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಶ್ರೀ ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಸಂದೇಶವನ್ನು ಕೊಡ್ತೇನೆ. ನೋಡಿ, ಜೀವನದಲ್ಲಿ ನಂಬಿಕೆಯಿಂದ ಬದುಕ್ತಕ್ಕಂಥದ್ದು ಬೇರೆ, ನಂಬಿಸ್ತಾ ಬದುಕ್ತಕ್ಕಂಥದ್ದು ಬೇರೆ. ನೋಡಿ, ಇಲ್ಲಿ ಎಂಥ ಅರ್ಥಾರ್ಥ ಸಂಬಂಧ ಇದೆ ಈ ಪದದಲ್ಲಿ ಅಂತಂದರೆ, ನಂಬಿಕೆಯಿಂದ ಬದುಕ್ತಕ್ಕಂಥದ್ದು ಬೇರೆ, ನಂಬಿಸ್ತಾ ಬದುಕ್ತಕ್ಕಂಥದ್ದು ಬೇರೆ. ಯಾಕೆ ಅಂತಂದರೆ ನಂಬಿಕೆಯಿಂದ ಬದುಕಿದ್ರೆ ಅಲ್ಲಿ ಪ್ರೀತಿ ತುಂಬಿರ್ತಕ್ಕಂಥದ್ದು ಇರುತ್ತೆ. ನಂಬಿಸ್ತಾ ಬದುಕ್ತಾ ಹೋದರೆ ಅದರಲ್ಲಿ ನಮ್ಮ ಸ್ವಾರ್ಥ ಮಾತ್ರ ತುಂಬಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈ ನಂಬಿಕೆ ಎಂಬತಕ್ಕಂಥದ್ದು ಬಹಳ ಮುಖ್ಯ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ನಂಬಿಕೆ, ಮಾನವೀಯತೆ, ಮನುಷ್ಯತ್ವ ಇದೆಲ್ಲವನ್ನು ಕೂಡ ನಾವೆಲ್ಲ ಒಂದು ಕಡೆ ಕಳ್ಕೊಳ್ತಾ ಇದ್ದೇವೆ. ಮನುಷ್ಯನ ಮನಸ್ಸಲ್ಲಿ ಈ ಸ್ವಾರ್ಥ ಎಂಬತಕ್ಕಂಥದ್ದಾಗಲಿ, ನಾನು ಎಂಬತಕ್ಕಂಥದ್ದಾಗಲಿ ಇದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ನಾವು ಜೀವನವನ್ನು ನಡೆಸ್ತಾ ಹೋದರೆ ನಮ್ಮ ಜೀವನ ಸುಖಮಯ. ಆದರೆ ಏನು ಮಾಡ್ತೀರಿ? ಈ ಸ್ವಾರ್ಥ ಮತ್ತು ನಾನು ಎಂಬತಕ್ಕಂಥದ್ದನ್ನು ಭಗವಂತ ಹುಟ್ಟಿನಿಂದನೇ ನಮಗೊಂದು ರೀತಿ ಗಿಫ್ಟಾಗಿ ಕಳಿಸ್ಕೊಟ್ಬಿಟ್ಟಿದ್ದಾರೆ. ನಮಗೆ ಬೇಡ
ನಾವು ಎಷ್ಟೇ ಅದನ್ನು ಅವಾಯ್ಡ್ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ತುದಿಯಲ್ಲಿ ಅದು ನಮ್ಮನ್ನು ಕಾಡ್ತಕ್ಕಂಥದ್ದೇ, ಬಾಧಿಸ್ತಕ್ಕಂಥದ್ದೇ. ನೀವು ಎಷ್ಟೇ ಉದಾರದ ಮನಸ್ಸಿದ್ರೂ ಕೂಡ ಆ ಎಲ್ಲೋ ಒಂದು ಕಡೆ ನಾನು ಎಂಬತಕ್ಕಂಥದ್ದು ಕಾಡುತ್ತೆ. ಮನುಷ್ಯನಿಗಿರಬೇಕು ನಾನು ಎಂಬತಕ್ಕಂಥದ್ದು. ಹೌದು, ಅದು ಸತ್ಯ. ಯಾವಾಗ ಇರಬೇಕು? ತನ್ನ ಕುಟುಂಬಕ್ಕೋಸ್ಕರ ಇರಬೇಕು. ತನ್ನ ಜೊತೆ ಇರತಕ್ಕಂಥವ್ರು ತನಗಾಗಲಿ ಒಂದು ಅಭಿವೃದ್ಧಿಯ ಪಥದಲ್ಲಿ ನಾನು ಎಂಬತಕ್ಕಂಥದ್ದು ಇರಬೇಕೆ ಹೊರತಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಎಂಬತಕ್ಕಂಥದ್ದು, ಆ ಸ್ವಾರ್ಥ ಎಂಬತಕ್ಕಂಥದ್ದು ತುಂಬಿಕೊಂಡು ಬಿಟ್ಟಾಗ ಎಲ್ಲೋ ಒಂದು ಕಡೆ ಮನುಷ್ಯ ಬರೀ ಕಾಲ್ಪನಿಕಕ್ಕೆ ಉಂಟಾಗಿರತಕ್ಕಂಥ ಸುಖದಲ್ಲಿ ಮಾತ್ರ ಅವನು ತೇಲ್ತಾ ಇರ್ತಾನೆ ಹೊರತಾಗಿ ಅವನ ಸುಖ, ಶಾಂತಿ, ನೆಮ್ಮದಿ ಇದ್ಯಾವುದನ್ನು ಕೂಡ ಸ್ಥಿರವಾಗಿ ಉಳ್ಕೊಳ್ತಕ್ಕಂಥದ್ದೇ ಅಲ್ಲ. ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ನೋವೇ. ನಂಬದವರು ಈಸಿಯಾಗಿ ಮೋಸ ಮಾಡಿ ಹೋಗ್ತಕ್ಕಂಥವ್ರು ಇರ್ತಾರೆ. ಹಂಗೋದ್ರೆ ಈ ರೀತಿ ಸಮಸ್ಯೆ ಇದೆ ಗುರುಗಳೇ, ಹಿಂಗೆ ಬಂದರೂ ಈ ರೀತಿ ಸಮಸ್ಯೆಗಳಿರುತ್ತೆ ಗುರುಗಳೇ. ಸಮಸ್ಯೆ ಇಲ್ಲದೆ ಇರತಕ್ಕಂಥ ವಿಚಾರನೇ ಇಲ್ಲ. ಎಲ್ಲ ವಿಚಾರದಲ್ಲೂ ಕೂಡ, ಎಲ್ಲ ಸಂಗತಿಗಳಲ್ಲೂ ಕೂಡ ಈ ಸಮಸ್ಯೆ ಎಂಬತಕ್ಕಂಥದ್ದು ಇದ್ದಿದ್ದೆ. ಆದರೆ ಅದೆಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಹೋಗಿ, ಇದೆಲ್ಲವನ್ನೂ ಕೂಡ ಅನುಸರಿಸ್ಬೇಕಂತಂದರೆ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ನೋಡಿ, ಒಂದೊಂದು ವಿಚಾರವಾಗಿ ನಾವು ಮಾತಾಡ್ತಾ ಹೋದರೆ ಅದಕ್ಕೆ ಮತ್ತಷ್ಟು ಕನೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಮೂಲ ಈ ನಾನು ಎಂಬತಕ್ಕಂಥದ್ದು ಮತ್ತು ಮನುಷ್ಯ ನಂಬಿಸ್ತಾ ಮುಂದೆ ನಡೀತಕ್ಕಂಥದ್ದು. ಯಾರನ್ನ ನಂಬಿಸೋ ಅವಶ್ಯಕತೆಯೂ ಇಲ್ಲ. ನಂಬಿಕೆ ಬಹಳ ಮುಖ್ಯ. ಹಾಗಾಗಿ ಆ ಒಂದು ನಂಬಿಕೆ ಎಂಬತಕ್ಕಂಥದ್ದನ್ನು ಎಲ್ಲರೂ ನಾವು ಅನುಸರಿಸಿಕೊಂಡು ಜೀವನದಲ್ಲಿ ಮುಂದುವರೆದಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಬುಧವಾರ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹರಿಂಕಾರಾಸನ ಗರ್ಭದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸವಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಲಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೈ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಡದಡಿ ಪದ್ಮಪತ್ರಾಯತಾಕ್ಷೈ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಅಂಬಿಕಾಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀಚಕ್ರ ಸಂಚಾರಣ್ಯಾದಂತಹ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಈ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ 27 ನಕ್ಷತ್ರ 12 ರಾಶಿಗಳ ಮೇಲೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರುವಂಗಾಗಲಿ, ಪ್ರತಿಯೊಬ್ಬರ ಜೀವನ ಬೆಳಕಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇನ್ನೇನು ಆಗೋ ಅಂತಂದರೆ ಆಗಸ್ಟ್ 1ನೇ ತಾರೀಕು ಆಗಮಿಸ್ತಾ ಇದೆ. 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ನಡೀತಾ ಇರತಕ್ಕಂಥ ಜಾತ್ರಾ ಮಹೋತ್ಸವದ ಸಿದ್ಧತೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಯಾರೆಲ್ಲ ಜಾತ್ರಾ ಮಹೋತ್ಸವದ ಸೇವೆಗೆ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀರೋ, ನನ್ನದು ಒಂದು ಸೇವೆ ಇರಲೇ ಎಂಬತಕ್ಕಂಥ ಒಂದು ಆಸಕ್ತಿ ಉಳ್ಳಂಥವ್ರು ತಾವೆಲ್ಲರೂ ಕೂಡ ಒಮ್ಮೆ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಭೇಟಿ ನೀಡಿ ಅಲ್ಲಿ ತಮಗೆ ಸಿಗ್ತಕ್ಕಂಥ ಮಾಹಿತಿಗಳೆಲ್ಲವನ್ನೂ ಕೂಡ ತಾವು ತೆಗೆದುಕೊಂಡು ಅದಾದ ಮೇಲೆ ಯಾವೆಲ್ಲ ಸೇವೆಗಳನ್ನು ಸಲ್ಲಿಸಬೇಕೋ ತಾವು ಆಲೋಚನೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ಬೋದು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ 10ನೇ ವರ್ಷ ತುಂಬಿ 11ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರ್ತಕ್ಕಂತಹ ಈ ದಿನಗಳಲ್ಲಿ
ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ಯಾಕೆಂದರೆ 10 ವರ್ಷದ ಪ್ರಾರಂಭದಲ್ಲಿ ಗೊತ್ತಿಲ್ಲ ಲಕ್ಷ್ಮೀ ಬೋರಹ ಸ್ವಾಮಿ ಪ್ರತಿಷ್ಠಾಪನೆ ಆಗುತ್ತೆ ಅಂತ, ಅಥವಾ ನಾವೊಂದು ಆಶ್ರಮ ಮಾಡ್ತೀವಿ ಅಂತ ಅಂದು ನಮಗೆ ಗೊತ್ತಿರಲಿಲ್ಲ. ಎಲ್ಲವೂ ಕಾಲ ನಿರ್ಣಯಿಸಿದಂತೆ ಆ ಭಗವಂತನ ಆದೇಶದಂತೆ ಹಾಗಾಗಿ ನಡ್ಕೊಂಡು ಬಂತು. ಇನ್ನೇನು ಆಗೋಯಿಗೂ ಅಂದರೆ ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 9ಕ್ಕೆ 1 ವರ್ಷ ಪೂರೈಸ್ಕೊಳ್ಳುತ್ತೆ. ಅದರಿಂದ ಆಗಸ್ಟ್ 1ನೇ ತಾರೀಕಿಂದ ಈ ಕಾರ್ಯಕ್ರಮಗಳನ್ನು ಜಾತ್ರಾ ಮಹೋತ್ಸವ ಅಥವಾ ವಾರ್ಷಿಕ ಕಾರ್ಯಕ್ರಮ ಅಥವಾ ಈ ಒಂದು ಧರ್ಮದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಮ್ಮದು. ಈ ಚಿಂತನೆಗೆ ತಮ್ಮೆಲ್ಲರೂ ಸಹಾಯ ಹಚ್ಚಬೇಕು, ತಾವೆಲ್ಲರೂ ನಮ್ಮ ಜೊತೆಯಲ್ಲಿರಬೇಕು. ಈ ಕಾರ್ಯಕ್ರಮ ಯಾರೆಲ್ಲ ಮಹರ್ಷಿ ಮಂದಿರಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರಲ್ಲ, ದರ್ಶನ ಮಾಡಿ ನಿಮ್ಮ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರಿಗೂ ಸಹಿತ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಉದ್ದೇಶ ಈ ಜಾತ್ರಾ ಮಹೋತ್ಸವ, ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ವಾರ್ಷಿಕ ಕಾರ್ಯಕ್ರಮ, ಜೊತೆಗೆ ಆ ದಿನ ನಡೀತಕ್ಕಂಥ ಆನೆ ಅಂಬಾರಿ ಉತ್ಸವ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ, ಭಾಗವಹಿಸಿ ಭಗವಂತನ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 19/6/2024 ಬುಧವಾರ, ತ್ರಯೋದಶಿ, ವಿಶಾಖ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ ಇರತಕ್ಕಂಥದ್ದಿದೆ. ಪ್ರದೋಷ ಪೂಜೆಯೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಸಾಂಬ ಸದಾಶಿವನ ಆಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಗೋಕ್ಷೇರ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಭಸ್ಮ ಇದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದು ಬಹಳ ವಿಶೇಷ. ಹಾಗೆ ಈ ರುದ್ರಾಕ್ಷಿಯನ್ನು ಧರಿಸಿರ್ತಿರಲ್ಲ, ಯಾರೊಬ್ಬರು ರುದ್ರಾಕ್ಷಿಯನ್ನು ಧರಿಸಿದ್ರು ಪ್ರದೋಷ ಕಾಲ, ಮಾಸ ಶಿವರಾತ್ರಿ, ಅಮಾವಾಸ್ಯೆ, ಪ್ರದೋಷ ಕಾಲ, ಮಾಸ ಶಿವರಾತ್ರಿ ಮತ್ತು ಅಮಾವಾಸ್ಯೆ ಈ 3 ದಿನಗಳಲ್ಲಿ ರುದ್ರಾಕ್ಷಿಯನ್ನು ತಾವು ಧರಿಸಿರ್ತಕ್ಕಂತಹ ರುದ್ರಾಕ್ಷಿಯನ್ನು ತೆಗೆದು, ಅಂದರೆ ನೀವು ಧರಿಸಿರ್ತಕ್ಕಂಥ ನಿಮ್ಮ ಕುತ್ತಿಗೆಯಿಂದ ತೆಗೆದು ಅದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡೋದು ಹೇಗೆ? ಫಸ್ಟು ಅರಿಶಿಣ ನೀರಿನಲ್ಲಿ ಶುದ್ಧಿ ಮಾಡಿ, ಅದಾದ ನಂತರ ಶುದ್ಧೋದಕದಲ್ಲಿ ಶುದ್ಧಿ ಮಾಡಿ. ಶುದ್ಧೋದಕದಲ್ಲಿ ಶುದ್ಧಿ ಮಾಡಿದ ಮೇಲೆ ಒಂದು ಬಿಲ್ವಪತ್ರೆಯನ್ನು 1 ಲೋಟ ನೀರಲ್ಲೋ 1 ತಟ್ಟೆಯಲ್ಲೋ ಹಾಕಿ, ನೀರು ಮತ್ತು ಬಿಲ್ವಪತ್ರೆ ಇರುವ ಸಾನ್ನಿಧ್ಯದಲ್ಲೇ ಈ ರುದ್ರಾಕ್ಷಿಯನ್ನು ನೀವು ಮುಚ್ಚಿಡ್ತಕ್ಕಂಥದ್ದು. ಆ ರುದ್ರಾಕ್ಷಿಯನ್ನು ನೀರಲ್ಲಿದ್ದಾಗ ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳು ಇದರ ಸಹಾಯದಿಂದ ಆ ನೀರನ್ನು ಮುಟ್ಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 54 ಬಾರಿ ನೀವು ಪಠನೆ ಮಾಡಿದ್ರೆ ಆ ಮಂತ್ರ ನೀರೊಳಗಿರ್ತಕ್ಕಂತಹ ಶಕ್ತಿಗೂ, ಆ ಬಿಲ್ವಪತ್ರೆಯು ಮತ್ತು ಒಳಗಿರ್ತಕ್ಕಂತಹ ಆ ರುದ್ರಾಕ್ಷಿಗೆ ವಿಶೇಷವಾದಂಥ ಶಕ್ತಿ ಬರುತ್ತೆ, ಆಕರ್ಷಣೆ ಬರುತ್ತೆ, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಇನ್ನಷ್ಟು ವಿಶೇಷವಾದಂತಹ ಅಂಶಗಳು ಅದರಲ್ಲಿ ಸೇರಿಕೊಳ್ಳುತ್ತೆ. ಅದಾದ ನಂತರ ಮಂತ್ರ ಜಪ ಆದಮೇಲೆ ಆ ನೀರನ್ನ ತಾವು ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ಅದೇ ರುದ್ರಾಕ್ಷಿಯನ್ನು ಪುನಃ ನೀವು ಧಾರಣೆ ಮಾಡ್ಕೊಳ್ಬೇಕು. ಇದು ಪ್ರದೋಷ ಕಾಲ, ಮಾಸ ಶಿವರಾತ್ರಿ, ಅಮಾವಾಸ್ಯೆ ಈ 3 ದಿನ ಮಾತ್ರ ಆ ರುದ್ರಾಕ್ಷಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸಿಕೊಳ್ಳುವಂಥ ಒಂದು ಚೈತನ್ಯ ಅದರಲ್ಲಿ ಬರುತ್ತೆ. ಹಾಗಾಗಿ ಇವತ್ತು ಯಾರೆಲ್ಲ ರುದ್ರಾಕ್ಷಿಯನ್ನು ಧರಿಸಿದ್ದೀರಿ, ರುದ್ರಾಕ್ಷಿಯನ್ನು ಧರಿಸಿರ್ತಕ್ಕಂಥವರು ಒಂದು ತಾಮ್ರದ ತಟ್ಟೆ ತೆಗೆದುಕೊಂಡು ಅದರಲ್ಲಿ ರುದ್ರಾಕ್ಷಿಯನ್ನು ಹಾಕಿ, ಸ್ವಲ್ಪ ನೀರು ಹಾಕಿ, ಒಂದು ಬಿಲ್ವಪತ್ರೆಯನ್ನು ಅದರಲ್ಲಿಟ್ಟು ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಆ ರುದ್ರಾಕ್ಷಿ ಇಟ್ಟಿರ್ತಕ್ಕಂಥ ಸಾನ್ನಿಧ್ಯವನ್ನು ಮುಟ್ಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ಪಠನೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭ ಉಂಟಾಗಲಿ. ಆಗಲೇ ಶ್ರೀನಿವಾಸು ಒಂದು ಮಾತು ಹೇಳ್ತಾ ಇದ್ರು, ನಂಬಿಕೆ ಅಂತ ಅಲ್ವಾ? ನಂಬೋದು, ನಂಬಿ ನಡೆಯೋದು, ನಂಬಿಸ್ತಾ ನಡೆಯೋದು. ಇದು ಯಾರಿಗೆ ಅನ್ವಯಿಸುತ್ತೆ? ಯಾವ ವರ್ಗದ ಜನಕ್ಕೆ ಅನ್ವಯಿಸುತ್ತೆ? ಯಾವ ವಯಸ್ಸಿನವರಿಗೆ ಇದು ಹೆಚ್ಚು ಪ್ರಭಾವ ಬೀರುತ್ತೆ? ಯಾರು ತನ್ನ ಜನ್ಮದಾತರಿಗೆ ಕಣ್ಣೀರು ಹಾಕಿಸುವಂಥ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗ್ತಾರಲ್ಲ, ಅವರಿಗೆ ಇದು ಬಹಳ ಅರ್ಥಗರ್ಭಿತವಾಗಿ ಹೃದಯ ಮುಟ್ಟುತ್ತೆ. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ತನ್ನ ಮಕ್ಕಳ ಬದುಕು ಸುಂದರವಾಗಿದೆ, ಬಹಳ ಆನಂದವಾಗಿದೆ, ನನ್ನ ಮಗ ಬಹಳ ಚೆನ್ನಾಗಿರ್ತಕ್ಕಂಥ ದಾರಿಯಲ್ಲಿ ನಡೀತಿದ್ದಾನೆ, ನನ್ನ ಮಗಳು ನನ್ನ ಮಾತನ್ನು ಮೀರ್ದಿರ ನಡೀತಾ ಇದ್ದಾಳೆ, ಎಲ್ಲವೂ ಸಹಿತ ನನ್ನ ಮಗಳು ಅಥವಾ ನನ್ನ ಮಗ ನಾನು ಹಾಕಿದ ಗೆರೆ ದಾಟೋದಿಲ್ಲ ಅಂಥೇಳಿ ತಂದೆ ತಾಯಿ ತನ್ನ ಹೃದಯ ಕಪ್ಪಿಕೊಂಡು ಆಲೋಚನೆ ಮಾಡ್ತಿರ್ತಾರಲ್ಲ, ಅಂತಹ ಅವ್ರ ಮನೆಯಲ್ಲಿ ಇದು ಬಹಳ ವಿಶೇಷವಾಗಿ ನಡೆಯುತ್ತೆ. ನಂಬಿಕೆ ಇದೆಯಲ್ಲ, ನಂಬಿಕೆ ಬೇರೆ, ನಂಬಿಸೋದು ಬೇರೆ. ನಂಬಿಕೆ ಅನ್ನೋದನ್ನು ತಂದೆ ತಾಯಿ ಇಟ್ಕೊಳ್ತಾರೆ, ನಂಬಿಸೋದು ಅನ್ನೋದನ್ನು ಮಕ್ಕಳು ಮಾಡ್ತಾ ಇರ್ತಾರೆ. ಇವತ್ತು ಎಷ್ಟು ಕುಟುಂಬಗಳಲ್ಲಿ ತಂದೆ ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ. ಆ ಕಣ್ಣೀರು ಹಾಕಬೇಕಾದ್ರೆ ಈ ನಂಬಿಸಿ ಮುಂದೆ ನಡೆಯೋದಿದೆಯಲ್ಲ, ನಾನು ನೀನು ಹೇಳ್ದಂಗೆ ಕೇಳ್ತೀನಪ್ಪ, ನಿನ್ನ ಮಾತೇ ನೋಡ್ಕೊಳ್ತೀನಪ್ಪ, ನಾನು ಈ ಮನೆಗೆ ಯಾವುದೇ ಕಾರಣಕ್ಕೂ ಒಂದು ಕಪ್ಪು ಚಿಕ್ಕೆ ಬರ್ದಂಗೆ ನೋಡ್ಕೊಳ್ತೀನಪ್ಪ, ನೀವು ಹೇಗೆ ನಡೆದು ಬಂದಿದ್ದರೋ ನಿಮ್ಮ ದಾರಿಯಲ್ಲಿ ನಾನು ಹೆಜ್ಜೆ ಹಾಕ್ತೀನಪ್ಪ,
ನೀವು ತೋರಿಸಿರುವಂಥ ಹೆಣ್ಣಾಗಲಿ, ನೀವು ತೋರಿಸಿರ್ತಕ್ಕಂಥ ಗಂಡಾಗಲಿ ಅವ್ರನ್ನೇ ಮದುವೆ ಆಗ್ತೀನಪ್ಪ. ನೀವೇನು ಓದಕ್ಕೆ ಹೇಳಿದ್ದೀರೋ ಅದನ್ನೇ ಓದ್ತೀನಪ್ಪ. ನೀವು ಹೇಳಿದ್ರಲ್ಲ ಇದು ಒಳ್ಳೆ ಮಾರ್ಗ ಅಂತ, ಈ ಮಾರ್ಗದಲ್ಲೇ ನಾನು ನಡೀತೀನಪ್ಪ. ಹೀಗೆ ಹೇಳುವಂತಹವರು ಸಾಕಷ್ಟು ಜನ ನಂಬಿಸ್ತಾರೆ, ನಾವು ನಂಬ್ತೀವಿ. ಅದಾದ ನಂತರ ಒಂದು ದಿವಸ ಇದೆಯಲ್ಲ, ಆ ಕರಾಳ ದಿನ, ಗ್ರಹಣದ ದಿನ, ಕಪ್ಪು ದಿನ, ಅಮಾವಾಸ್ಯೆ ದಿನ, ಆ ದಿನ ಎದುರಾದಾಗ ನಂಬಿರ್ತೀವಲ್ಲ, ಸಂಪೂರ್ಣವಾಗಿ ಭೂಮಿಗೆ ಕುಸಿತೀವಿ. ಅಲ್ಲಿಂದ ಆಚೆ ಜೀವನ ಇದೆಯಲ್ಲ, ಅದು ಮರಣಕ್ಕೆ ಸಮೀಪ ಅಂತ ಹೇಳ್ತೇನೆ. ಮರಣಕ್ಕೆ ಸಮೀಪನೇ ಅದು. ಎಷ್ಟೋ ಜನ ತಂದೆ ತಾಯಂದರು ನನ್ನ ಮುಂದೆ ಬಂದು ನಿಂತು ಕಣ್ಣೀರು ಹಾಕ್ತಾರಲ್ಲ. ನನ್ನ ಮಗಳನ್ನು ನಾನು ತುಂಬ ನಂಬಿದ್ದೆ. ನನ್ನ ಮಗಳು ಒಂದು ದಿವಸಕ್ಕೂ ಆ ಸಂದೇಹ ಸಂಶಯ ಇಲ್ಲದಂಥ ರೀತಿ ನಡ್ಕೊಳ್ತಿದ್ಲು. ನನ್ನ ಮಗಳು ಏನು ಕೇಳಿದ್ಲೋ ಎಲ್ಲವನ್ನೂ ಸಹಿತ ನಾನು ದಯಪಾಲಿಸಿದ್ದೇನೆ, ಎಲ್ಲವನ್ನೂ ಕೊಟ್ಟಿದ್ದೇನೆ. ಕೊನೆಗೆ ಎಷ್ಟೋ ದಿವಸ ಅವಳಿಗಾಗಿ ಅವಳಿಗೆ ಬೇಕು ಅಂತ ಆಸೆ ಪಟ್ಟಿದ್ದಕ್ಕೋಸ್ಕರ ಅವಳು ಇಷ್ಟಪಡಲಿ ಅಂತ ಹೇಳಿ ನಾನು ಇರ್ತಕ್ಕಂಥ ಕೆಲವು ಆಸ್ತಿಗಳನ್ನು ಮಾರಿದ್ದೇನೆ. ನನ್ನವ್ರನ್ನ ನಾನು ದೂರ ಮಾಡ್ಕೊಂಡಿದ್ದೇನೆ. ನನ್ನ ಒಡ ಹುಟ್ಟಿದವ್ರನ್ನ ನಾನು ಬಿಟ್ಟು ಬಂದಿದ್ದೇನೆ. ನನ್ನ ಅಪ್ಪ ಅಮ್ಮನೂ ನಾನು ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗಳಿಗೋಸ್ಕರ ಅಂತ. ಆದರೆ ಮಗಳು ಅವಳಿಗಿಷ್ಟ ಬಂದಂತಹ ವ್ಯಕ್ತಿಯನ್ನು, ಅವಳಿಗಿಷ್ಟ ಬಂದಂತಹ ವ್ಯಕ್ತಿ ಅವನೇ ಪ್ರಪಂಚ ಆಗಿ ಮನೆ ಬಿಟ್ಟು ಆಚೆ ಓಡೋಗ್ತಾಳಲ್ಲ, ಅದೇ ಕೆಲಸ ಮಗನೂ ಅದನ್ನೇ ಮಾಡ್ತಾನಲ್ಲ. ಅದು ನಂಬಿಸೋದು, ಇದು ನಂಬೋದು. ಇವತ್ತು ಯಾರೆಲ್ಲ ಈ ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಿದ್ರಲ್ಲ, ಇದಕ್ಕೆ ಅನುಭವಿಸುವಂಥದ್ದನ್ನು ಅನುಭವದ ಮಾತದು. ಆದರೆ ನಿನ್ನ ಬಾಯಲ್ಲಿ ಯಾಕೆ ಬಂತು ನನಗೆ ಗೊತ್ತಿಲ್ಲ. ಯಾಕೆಂದರೆ ಆ ನೋವಿದೆಯಲ್ಲ, ಆ ನೋವು ಅನುಭವಿಸೋರಿಗೆ ಗೊತ್ತಾಗತ್ತೆ. ಆ ಅನುಭವಿಸಿರ್ತಕ್ಕಂಥವ್ರು ಒಬ್ಬೊಬ್ಬರು ಸಹಿತ ನಮ್ಮ ಮುಂದೆ ಬಂದು ಕಣ್ಣೀರು ಹಾಕುವಾಗ, ನನ್ನ ಮಗಳು ಮನೆ ಬಿಟ್ಟು ಹೋದ್ಲು, ನನ್ನ ಮಗ ಈ ಥರ ಇಷ್ಟವಿಲ್ಲದಂಥ ರೀತಿ ಬದುಕು ನಡೀತಿದ್ದಾನೆ, ನನ್ನ ಮಗ ನಮ್ಮ ವಂಶದಲ್ಲಿ ನಮ್ಮ ತಾತ ಮುತ್ತಾತಂದರು ಇಲ್ಲಿವರೆಗೂ ನಾವು ನಡೆದು ಬಂದದ್ದು, ಊರಲ್ಲಿ ನಮಗಿರುವಂಥ ಸ್ಥಾನಮಾನ ಇದೆಲ್ಲವನ್ನೂ ಸಹಿತ ಮಸಿ ಹೊಳಿತಿದ್ದಾನೆ, ಮಣ್ಣು ಹಾಕ್ತಿದ್ದಾನೆ, ಅನ್ಯ ಮಾರ್ಗವನ್ನು ತುಳಿತಿದ್ದಾನೆ. ಡ್ರಿಂಕ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಬೇಡವಾದ್ದಾಗಲಿ, ಅಥವಾ ಇಡೀ ಊರಲ್ಲೇ ಚೀತು ಅನ್ನೋದು ರೀತಿ ಬದುಕ್ತಾ ಇದ್ದಾನೆ. ಆದರೆ ನಮ್ಮಪ್ಪ ಹಾಗೆ ಬದುಕಲಿಲ್ಲ, ನಮ್ಮ ತಾತ ಹಾಗೆ ಬದುಕಲಿಲ್ಲ, ನಾನು ಹಾಗೆ ಬದುಕಲಿಲ್ಲ. ಇಂತಹ ಮಾತುಗಳು, ಇಂತಹ ಪರಿಸ್ಥಿತಿ, ಆ ನಂಬೋದು ನಂಬಿಸೋದು, ನಂಬೋದು ನಂಬಿಸೋದು ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಯಾತಕ್ಕೆ ಬಂತು ಈತನ ತಲೆಯಲ್ಲಿ ಆ ವಿದ್ಯೆ? ಇದೆಲ್ಲ ಬಹಳ ಕಷ್ಟ ಇದೆ, ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಹೇಗೆ ತೊಗೊಂಡೋಗ್ಬೇಕು ಅನ್ನೋದಕ್ಕೂ ಆಗಲ್ಲ, ತುಂಬ ಕಷ್ಟ ಇದೆ. ಆದರೆ ಕೈ ಮುಗಿದು ಕೇಳೋದು ಇಷ್ಟೇ, ಈ ನಂಬಿಸೋದು, ನಂಬಿಕೆಯಿಂದ ಹೋಗೋದು. ನಂಬಿಕೆಯಿಂದ ಹೋಗೋರು ಸಹಿತ ಎಚ್ಚರಿಕೆ ಆಗಿರಿ. ನಂಬಿಸಬೇಕಾದವರು ನಾಳೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟುತ್ತೆ ಅನ್ನೋದನ್ನು ಚಿಂತನೆ ಮಾಡ್ತಾ ಇರಿ. ಒಳ್ಳೆಯದಾಗಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ರು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ ಪಂಚಾಂಗ ಆಯಿತು, ಹೌದು, ವಿಶೇಷವಾಗಿರ್ತಕ್ಕಂಥ ಗ್ಯಾಸ್ಟ್ರೋಜೀವನ್ ಆಯಿತು. ಈ ಗ್ಯಾಸ್ಟ್ರೋಜೀವನ್ ಅಂತೂ ಆಶ್ರಮಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಭಾಳ ತೃಪ್ತಿಯಾಗಿ ಕೇಳ್ತಾರೆ. ನೀವು ಲೈವಲ್ಲಿ ಹೇಳ್ತಿರಲ್ಲ, ನೇರ ಪ್ರಸಾರದಲ್ಲಿ ಹೇಳ್ತಿರಲ್ಲ, ಸಾಲದಕ್ಕೆ ನೇರ ಪ್ರಸಾರದಲ್ಲಿ ನೀವೇ ಬಾಟ್ಲು ಓಪನ್ ಮಾಡಿ ಕುಡಿದು ಬಿಡ್ತೀರಿ. ಆ ಕುಡಿಯುವಾಗ ನಿಮ್ಗೇನು ಅನ್ಸಲ್ವಾ ಅಂತಾರೆ. ಅಂಥವ್ರಿಗೆ ನಾನೇ ಅಲ್ಲೇ ಓಪನ್ ಮಾಡಿ ನೋಡಿದ್ದು ಹೇಗಿದೆ ಟೇಸ್ಟ್ ಅಂತ ಕೊಡ್ತಾ ಇದ್ದೀನಿ. ಉದ್ದೇಶ ಇದು ಕಹಿ ಇರ್ತಕ್ಕಂಥದ್ದಲ್ಲ, ಸಿಹಿ ಇರ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಸ್ವೀಟ್ ಇದೆ ಇದರಲ್ಲಿ. ಹಾಗಂತ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರ ಗತಿ ಏನು? ಮನೆಯಲ್ಲಿ ಸಕ್ಕರೆ ತೊಗೊಳ್ಬೇಡಿ ಅಂತೀರಿ, ಸಿಹಿ ತಿನ್ನಬೇಡಿ ಅಂತೀರಿ. ಆದರೆ ಗ್ಯಾಸ್ಟ್ರಿಕ್ ಅಂತಂದಾಗ ಸಾಮಾನ್ಯಕ್ಕೆ ಬರೀ ಹೊಟ್ಟೆಗೆ ತೊಗೊಳ್ಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆಗ ನಾವು ಇದನ್ನು ತಗೊಳ್ಳೋದ್ರಿಂದ ಏನಾದ್ರು ತೊಂದರೆ ಆಗ್ಬೋದಾ? ಆ ಸಿಹಿ ಪದಾರ್ಥ ಬರಲಿಕ್ಕೆ ಇದರಲ್ಲಿ ಮಧು ಜೊತೆಗೆ ಆ ಸಿಹಿ ಇರ್ತಕ್ಕಂಥ ವನಸಿರಿಗಳು ಸಹಿತ ಇದರಲ್ಲಿ ಮಿಶ್ರಿತವಾಗಿದೆ. ಹಾಗಾಗಿ ಗ್ಯಾಸ್ಟ್ರೋಜೀವನ್ ಇದು ಬಹಳ ವಿಶೇಷವಾಗಿದೆ. ಕಹಿ ಇಲ್ಲದ್ದು, ಸಿಹಿಯಾಗಿರುವುದು, ಆರೋಗ್ಯವನ್ನು ವೃದ್ಧಿಸ್ತಕ್ಕಂತಹದ್ದು, ಅಸಿಡಿಟಿ ಮತ್ತು ಹೊಟ್ಟೆ ಉರಿ, ಹುಳಿ ತೇಗು, ಕಮರ್ ತೇಗು ಇದೆಲ್ಲವನ್ನು ಸಹಿತ ದೂರ ಮಾಡಿ ಮನಸ್ಸಿಗೆ ಒಂದು ಹೃದಯಕ್ಕೆ ಆನಂದವ ಕೊಡುತ್ತೆ. ಯಾಕೆಂದರೆ ಹೊಟ್ಟೆ ಚೆನ್ನಾಗಿದ್ದರೆ ಇಡೀ ದೇಹ ಮನಸ್ಸು ಚೆನ್ನಾಗಿರುತ್ತೆ. ಅಂತಹದ್ರಲ್ಲಿ ಗ್ಯಾಸ್ಟ್ರೋಜೀವನ್ನು ಇವತ್ತು ಎಲ್ಲ ಹೆಸರು ಮಾಡ್ತಾ ಇದೆ. ಗ್ಯಾಸ್ಟ್ರೋಜೀವನ್ನ ಎಲ್ಲರೂ ತೊಗೊಳ್ಬೋದು, ಯಾರೊಬ್ಬರಿಗೂ ಸಹಿತ ವಯಸ್ಸಿನ ತಾರತಮ್ಯವಿಲ್ಲ. ಕಹಿ ಇದ್ದರೆ ಮೊದಲು ಅಮೃತ ಬಿಂದು, ಇವತ್ತಿಗೂ ಸಹಿತ ಅಮೃತ ಬಿಂದುನ ಬೀಟ್ ಮಾಡಲಿಕ್ಕೆ ಯಾರ ಕೈಲೂ ಆಗಲ್ಲ. ಯಾಕೆಂದರೆ ಅಮೃತ ಬಿಂದುವಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಅಮೃತ ಬಿಂದು ಸ್ವಲ್ಪ ಕಹಿ ಇರೋದ್ರಿಂದ ಸಿಹಿಯಾದಂಥ ಪದಾರ್ಥ ಒಂದಿರಲಿ ಅಂತ ಗ್ಯಾಸ್ಟ್ರೋಜೀವನ್ ಬಂದಿದೆ. ಗ್ಯಾಸ್ಟ್ರೋಜೀವನ್ನು ಅಮೃತ ಬಿಂದು ಇದು ಎರಡು ಅಕ್ಕ ತಂಗಿಯರೇ, ಆ ಇಬ್ಬರಲ್ಲೂ ಒಂದೇ ಪ್ರೀತಿನೇ ಅಲ್ವಾ? ಯಾವ ಪ್ರೀತಿನೂ ಬೇರೆ ಅಲ್ಲ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಬ್ಬರನ್ನೂ ಸಮನಾಗಿ ತೊಗೊಂಡೋಗ್ತೀವಿ ನಾವು. ಒಳ್ಳೆಯದಾಗಿ, ಶುಭವಾಗಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಸಾಕಷ್ಟು ಫಲವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೇಷರಾಶಿಯವರಿಗೆ ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಇದೆ. ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಹಾಕುವ ಹೆಜ್ಜೆ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ರೌದ್ರ ಆಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ನನ್ನ ಮನಸ್ಸಲ್ಲಿರ್ತಕ್ಕಂತಹ ಅಥವಾ ತಾನು ಅಂದುಕೊಂಡಂತಹ ತಾನು ಏನು ಮಾಡಬೇಕೋ ಅದನ್ನು ಮಾಡಲಿಕ್ಕೆ ಆಗದಿರೋ ಇರ್ತಕ್ಕಂಥ ಪರಿಸ್ಥಿತಿಯೂ ಆಗ್ಬೋದು. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ತಾವು ಮಾಡುವ ಕಾಯಕ ಹೆಚ್ಚಿನಾದ ರೀತಿ ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ತಾವು ನೋಡಬೇಕಾಗಿರ್ತಕ್ಕಂಥದ್ದು, ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ತಾವು ಒಂದು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಉದ್ಯೋಗದಕ್ಕೆ ಹೊರಟರು, ಯಾವ ಉದ್ಯೋಗವನ್ನು ತಾವು ಆಯ್ಕೆ ಮಾಡಿಕೊಂಡು ಅದರಿಂದ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ತಾವೇನು ಗಮನಿಸಿದ್ರೂ ಅದರಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹನೂ ಬೇಕು. ಜೊತೆಗೆ ಮಾಡುವಂಥ ಕಾಯಕವನ್ನು, ಕೆಲಸವನ್ನು ಗೌರವಿಸ್ತಾ ನಡಿಬೇಕು. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದು, ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಹುರುಳಿ, ಅಕ್ಕಿ, ಉದ್ದು, ಹುರುಳಿ ಈ 3 ಪದಾರ್ಥವನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದು ಬಹಳ ಉತ್ತಮ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಏನೇ ಆದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿ. ಇವತ್ತು ಗೌಪ್ಯವಾಗಿ ಇಟ್ಕೊಳ್ಳುವಂಥ ಕೆಲಸ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿಯಾದಂಥ ರೀತಿ ಇರುತ್ತೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅದಕ್ಕಾಗಿ ಬಹಳ ಜೋಪಾನ, ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೂ ಮನೆ ದೇವರ ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಇದರಿಂದ ಯಶಸ್ಸಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವೃಷಭರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ವೃಷಭರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಒಂದಷ್ಟು ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಯಾರನ್ನ ನಂಬಿ ಮುಂದೆ ಹೋದರೂ ಮೋಸಕ್ಕೊಳಗಾಗೋದು ಇವತ್ತು ಹೆಣ್ಮಕ್ಳು. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸಲ್ಲಿ ಒಂದಿಷ್ಟು ದುಃಖ ಇರ್ಬೋದು. ಯಾರೊಂದಿಗೂ ಹೇಳ್ಕೊಳ್ಳೋಕೆ ಆಗದಿರತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕುಟುಂಬದಲ್ಲಿರ್ತಕ್ಕಂಥವರ ಮಧ್ಯದಲ್ಲಿ ಒಂದಿಷ್ಟು ಕಲಹಗಳಿಗೆ ದಾರಿ ಆಗ್ಬೋದು. ಯಾವುದೂ ಸಮಂಜಸ್ಕರವಾದಂಥದ್ದಲ್ಲ, ತೃಪ್ತಿಕರವಾದಂಥ ಬದುಕಲ್ಲ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಸರಿಯಾದ ರೀತಿ ನೀವು ಅರ್ಥೈಸ್ಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆಯನ್ನು ಬೇಕು. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ ಮಾತ್ರ ಒಂದಿಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಇವತ್ತು ಮತ್ತಷ್ಟು ವಿಶೇಷವಾದಂಥ ಫಲವಾಗುತ್ತೆ. ಇವತ್ತು ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳು, ಕೆಲವಷ್ಟು ಕ್ರೋಧ, ಕೆಲವಷ್ಟು ಸಮಸ್ಯೆಗಳು ಉಂಟಾಗುವಂಥ ಗಲಾಟೆಗಳನ್ನು ಸಹಿತ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ತಮಗಿದೆ. ಇವತ್ತು ಯಾವ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಆ ವೃತ್ತಿಫಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಚಿಂತನೆ ಇದೆ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದಂಥದ್ದು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮೊದಲು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಎದೆ ಉರಿ ಬರ್ತಕ್ಕಂಥದ್ದು, ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಜೊತೆಗೆ ಕಣ್ಣು ಒಂಥರ ಮಂಜಾಗೋದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣಿಗೆ ಧೂಳು ಬಿದ್ದು ಅಲ್ಲಿ ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ಇವತ್ತು ಕರ್ಕಾಟಕ ರಾಶಿಯವರು ನೋಡ್ತೀರಿ. ಹಾಗಾಗಿ ಇವತ್ತು ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ, ಧನ್ವಂತರಿ ಮಹಾವಿಷ್ಣುನ ಆರಾಧನೆ ಮಾಡಿ, 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ.
ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ನಡೆಯಿರಿ. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಒಂದು ಪರಿಹಾರವನ್ನು ಹುಡುಕೊಳ್ಳಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಚಿಂತನೆ ಇದೆಯಲ್ಲ, ನೀವು ಏನು ಮಾಡಬೇಕಾಗಿದೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದು ಮಾಡಬೇಕು, ಇದೆಲ್ಲದರ ಬಗ್ಗೆ ಸರಿಯಾದ ಒಂದು ಆಲೋಚನೆ ಮಾಡಬೇಕು. ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲರೂ ಒಂದು ಅಶ್ವತ್ಥನೋ ಅಥವಾ ಬೇವೋ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಂಬರನೋ, ಹೀಗೆ ದೈವ ವೃಕ್ಷಗಳಂತಿದೆಯಲ್ಲ, ಆ ವೃಕ್ಷಗಳ ನೆರಳಲ್ಲಿ ನಿಂತು ಅಲ್ಲೊಂದು ದೀಪವನ್ನು ಹಚ್ಚಿ ಅಥವಾ ಅಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬನ್ನಿ. ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಇವತ್ತು ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನು ಕರ್ಕಾಟಕ ರಾಶಿಯವರು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೇತುವಿನ ಅನುಗ್ರಹ ಜೊತೆಗೆ ಇವತ್ತು ಸೂರ್ಯನಿರ್ತಕ್ಕಂಥ ಆಸ್ಥಾನ ಅಂದರೆ ರವಿ ಮತ್ತು ಕೇತು ಎರಡೂ ಗ್ರಹಗಳಲ್ಲೂ ಸಹಿತ ಒಂದು ವಿಶೇಷತೆ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮೌನವಾಗೇ ಇದ್ದು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ಬಹಳಷ್ಟು ನೋವಿರುತ್ತೆ. ಯಾರನ್ನೂ ಮಾತಾಡಬೇಕು ಅನ್ಸಲ್ಲ, ಯಾರೊಂದಿಗೆ ಹೋಗಬೇಕು ಅನ್ಸೋದಿಲ್ಲ, ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಒಂಥರ ನಿಮ್ಮ ಮನಸ್ಸು ಒಪ್ಪೋದಿರತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಆಹಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ಆರೋಗ್ಯದ ಸಮಸ್ಯೆ, ಎರಡು ಮಾನಸಿಕವಾದಂಥ ಒತ್ತಡ, ಜೊತೆಗೆ ಏನಾದ್ರು ವಸ್ತು ಆಚೆ ಕೊಟ್ಟರೆ ಪುನಃ ಬರುತ್ತೋ ಇಲ್ಲವೋ ಎಂಬತಕ್ಕಂಥದ್ರ ಅನುಮಾನ, ಇಷ್ಟೂ ಸಹಿತ ನಿಮ್ಮನ್ನು ಬಾಧಿಸೋದ್ರಿಂದ ಇವತ್ತು ಬಹಳ ಎಚ್ಚರಿಕೆ ನಡೆಯಬೇಕಾಗಿದೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೊಳಗಿರುವಂಥ ಒಂದಷ್ಟು ದುಃಖದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 12:45 ಮಧ್ಯದಲ್ಲಿ ಒಂದಷ್ಟು ಗೋಕ್ಷೀರವನ್ನು ಅಥವಾ ಏನಾದರೂ ತಿನ್ನಲಿಕ್ಕೆ ಒಂದು ಪದಾರ್ಥವನ್ನು ಅಥವಾ ಯಾವುದಾದ್ರು ಒಂದಷ್ಟು ದವಸ ಧಾನ್ಯಗಳನ್ನು ಸಹಿತ ಒಂದಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಆಹಾರವಾಗಿ ಕೊಡೋದು ಅಥವಾ ಯಾರಿಗಾದ್ರೂ ಒಂದಿಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಮನಸ್ಸಿರತಕ್ಕಂಥದ್ದು, ಇದೆಲ್ಲವೂ ತುಂಬ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು. ಆದರೂ ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮನೆ ದೇವರ ಪ್ರಾರ್ಥನೆ ಮಾಡಿ, ದೇವರ ಪ್ರಾರ್ಥನೆ ಆದ ನಂತರ ಅರ್ಚನೆ ಮಾಡಿರೋ ಕುಂಕುಮ ಪ್ರಸಾದ ಇದೆಯಲ್ಲ, ಆ ಕುಂಕುಮ ಪ್ರಸಾದವನ್ನು ಒಂಚೂರು ಹಣೆಗಚ್ಕೊಂಡು ತದನಂತರ ನೀವು ಮನೆಯಿಂದ ಆಚೆ ಹೊರಡತಕ್ಕಂಥದ್ದು. ಆದಷ್ಟು ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಸ್ವಲ್ಪ ಮೌನದಿಂದಿರಿ. ರೌದ್ರ ಬೇಡ, ಕೋಪ ಬೇಡ, ಅಥವಾ ಆವೇಶಕ್ಕೆ ಒಳಗಾಗೋದು ಬೇಡ, ಅಥವಾ ಏನೋ ಒಂದು ತೀರ್ಮಾನ ತೊಗೊಂಡು ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಎಂಬತಕ್ಕಂಥ ಹಠದಿಂದ ಮುಂದೆ ಹೋಗೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ಸಮಯ ಸರಿ ಇದ್ದರೆ ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಿಮ್ಮ ಸಮಯದಲ್ಲೇ ವ್ಯತ್ಯಾಸ ಇದ್ದರೆ ಏನು ಮಾಡ್ಕೊಳ್ಳೋದು ಬಹಳ ಕಷ್ಟ ಅನಿಸುತ್ತೆ. ಹಾಗಾಗಿ ಇವತ್ತು ಒಂದಿಷ್ಟು ಎಚ್ಚರಿಕೆ ಬೇಕು ಸಿಂಹರಾಶಿಯವರಿಗೆ. ಆದರೆ ಶುಭ ಸಂಧ್ಯಾಕಾಲ ಮಾತ್ರ ಸಂಧ್ಯಾ ಸರಿಸುಮಾರು 5ರಿಂದ 6 ಗಂಟೆ. ಈ 5ರಿಂದ 6 ಗಂಟೆಯಲ್ಲಿ ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ಫಲ ಇದೆ. ತಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಂದು ಹಣ ಬರ್ತಕ್ಕಂಥದ್ದು, ಒಂದು ದುಡ್ಡು ಕಾಸಿನಲ್ಲಿ ಸಿಗ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆಯ ಒಂದು ಹೆಸರು ಸಂಪಾದನೆ ಮಾಡ್ತಕ್ಕಂಥದ್ದು, ಅಥವಾ ಈ ಸಮಯದಲ್ಲಿ ಮಾಡೋ ಕೆಲಸ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು, ಈ ಅದೃಷ್ಟ ಇವತ್ತು ಸಂಧ್ಯಾಕಾಲದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕೆಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದೆ ನಡೆದರೆ ಇವತ್ತು ನೀವೇನು ಅಂದುಕೊಂಡ್ರೂ ಶಾಂತಿ ಸಮಾಧಾನದಿಂದ ಸಿದ್ಧಿಪಡಿಸ್ಕೊಳ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯವಹಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ, ಅದರಲ್ಲೂ ಕೆಲವಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಒಂದು ಸ್ವಂತ ಉದ್ಯೋಗದಲ್ಲೋ ಅಥವಾ ತಾವು ಮಾಡುವಂತಹ ಒಂದಿಷ್ಟು ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ 4 ಸಂಪಾದನೆ ಮಾಡ್ಕೋಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ಇವತ್ತು ಬಹಳ ಅದೃಷ್ಟದ ಕಾಲ ಇದೆ. ತಾವು ಏನು ತೀರ್ಮಾನ ಮಾಡ್ತಿರೋ, ಏನು ಎಚ್ಚರಿಕೆಯಿಂದ ನಡೀತಿರೋ, ತಾವು ಏನೆಲ್ಲ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಿರೋ ಅಷ್ಟೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ. ಹಾಗಾಗಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಒಂದಷ್ಟು ಜೇನುತುಪ್ಪವನ್ನು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ?
ನಮಸ್ತೆ ಸರ್, ನಾವು ಚೆನ್ನಾಗಿದ್ದೀವಿ ಗುರುಗಳೇ. ಹಾ. ನೀವು ಚೆನ್ನಾಗಿದ್ದಾರೆ ಗುರುಗಳೇ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ವರ್ತೂರಿಂದ ಗುರುಗಳೇ. ವರ್ತೂರಿಂದ. ಅಮ್ಮ ತಮ್ಮ ಹೆಸರು? ಹಾ. ಜಾನಕಿ ಅಂತ ಗುರುಗಳೇ. ಜಾನಕಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ. ಹಾ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಕೋಟಿ ನಮಸ್ಕಾರಗಳು ನಿಮಗೆ. ಹೇಳಮ್ಮ. ನಿಮ್ಮ ಜೊತೆ ಮಾತ್ರ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕಿಂತ ಮುಂಚೆನೂ ನಿಮ್ ಜೊತೆ ಮಾತಾಡಿದ್ದೆ. ಹಾಂ ಹಾಂ. ನಮ್ಮ ಮನೆಯವ್ರದ್ದು ಅದೇ ಗುರುಗಳೇ, ಜಾಬ್ ಬಗ್ಗೆ ಕೇಳಬೇಕು ಅಂತಾನೆ, ಯಾಕೋ ಆಗ್ತಾ ಇಲ್ಲ ಗುರುಗಳೇ. ತುಂಬಾ ಕಷ್ಟ ಆಗ್ತದೆ ಮನೆಯಲ್ಲಿ. ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಮನೆಯಲ್ಲಿ. ಮನೆಯವ್ರು ಏನು ಕೆಲಸ ಮಾಡ್ತಿದ್ರು? ಅವರು ಸಾಫ್ಟ್ವೇರ್ ಇದ್ರು ಗುರುಗಳೇ. ಹಾಂ ಹಾಂ. ಸ್ವಲ್ಪ ಹೈಕ್ ಕೊಡ್ತಾ ಇಲ್ಲ ಅಂತ ಹೇಳಿ ರಿಸೈನ್ ಮಾಡಿದ್ರು. ಬೇರೆ ಸಿಗುತ್ತೆ ಅಂತ ನೋಡಿದ್ರು. 1.5 ವರ್ಷ 2 ವರ್ಷ ಆಗ್ತಾ ಬಂತು ಗುರುಗಳೇ, ಸಿಗ್ತಾನೆ ಇಲ್ಲ ಗುರುಗಳೇ. ನೀವು 1 ತಿಂಗಳು 13 ದಿನ ಟೈಮ್ ಕೊಟ್ಟಿದ್ರಿ ಗುರುಗಳೇ, ಯಾಕೋ ಆಗ್ತಾ ಇಲ್ಲ ಗುರುಗಳೇ. ಇಲ್ಲಮ್ಮ, ಆಗುತ್ತೆ. ಒಂದು ವಿಚಾರಮ್ಮ, ಅದು ಬಂದಿತ್ತು ಗುರುಗಳೇ, ನೀವು ಹೇಳ್ದಂಗೆ ಇಂಟರ್ವ್ಯೂ ಬಂದಿತ್ತು, ಅಂದ್ರೆ ಕಾಲ್ ಬಂದಿತ್ತು. ಇಂಟರ್ವ್ಯೂ ತಗೊಳ್ಳಿಲ್ಲ ಗುರುಗಳೇ ಅವರು, ಮತ್ತೆ ಕಾಲ್ ಮಾಡ್ತಾನೆ ಇಲ್ಲ. ಹೀಗೆ ಆಗ್ತಾ ಇದ್ದಾವೆ ಗುರುಗಳೇ ಅವ್ರಿಗೆ. ಅವರು ಬೇಸತ್ತು ಇತ್ತೀಚಿನ ದಿನಗಳಲ್ಲಿ ಇಲ್ಲಮ್ಮ, ಇತ್ತೀಚಿನ ದಿನಗಳಲ್ಲಿ ಈ ಕಳೆದ 4-5 ತಿಂಗಳಿಂದ ಈಚೆಗೆ ಸಾಕಷ್ಟು ಕಡೆ ಸಾಫ್ಟ್ವೇರ್ ಆಗಲಿ ಮತ್ತು ಬೇರೆ ಉದ್ಯೋಗಗಳಲ್ಲಾಗಲಿ ತುಂಬ ಜನ ಲೇಬರ್ಸ್ನ ತೆಗಿತಾ ಇದ್ದಾರೆ. ತುಂಬ ಕಡೆಯಿಂದ ತೆಗಿತಾ ಇದ್ದಾರೆ. ತೆಗಿಯೋದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿದೆ. ಬಹುಶಃ ನನಗನ್ಸುತ್ತೆ, ಒಂದೊಂದ್ಸತಿ ಅಂದ್ಕೊಳ್ತೀವಿ ನಾವು, ಈ ಸರ್ಕಾರಿ ಉದ್ಯಮ ಯಾತಕ್ಕಾಗಿ ಅಪೇಕ್ಷೆ ಪಡ್ತಾರೆ ಜನ ಅಂದರೆ, ಒಂದ್ಸತಿ ಸೇರಿಕೊಂಡ್ರೆ ಅವ್ರು 60 ವರ್ಷ ರಿಟೈರ್ಡ್ ಆಗೋ ತನಕ ಅವ್ರನ್ನ ಯಾರೂ ಮುಟ್ಲಿಕ್ಕೆ ಆಗೋದಿಲ್ಲ. ಅದು ಸರ್ಕಾರದಲ್ಲಿರ್ತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಗಿಫ್ಟು. ಆದರೆ ಪ್ರೈವೇಟ್ ಜೀವನ ಇದೆಯಲ್ಲ, ಅವರು ಒಂಥರ ನೀರಿನ ಮೇಲೆ ಗುಳ್ಳೆ ಥರ, ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಆಟ ಆಗೋಗ್ಬಿಡುತ್ತೆ. ಅದರಲ್ಲೂ ಇತ್ತೀಚೆಗೆ ಈ ಒಂದು ಮಾಸದಲ್ಲಿ ಮೊನ್ನೆ ಅಷ್ಟೇ ಕೋವಿಡ್ ಆಗಿ ಕೈ ಕಟ್ಕೊಂಡು ಎಲ್ಲರೂ ಸಹಿತ ಸುಸ್ತಾಗಿ ಭಾಳ ಕಷ್ಟದಲ್ಲಿ ಸಿಲುಕೊಂಡಿದ್ದಾಯಿತು. ಅದಾದ ಮೇಲೆ ಏನೋ ಜೀವನ ಪರವಾಗಿಲ್ಲಪ್ಪ ಅಂತ ಅಂದ್ಕೊಳ್ಳೋ ಮಟ್ಟಿಗೆ ಒಂದಷ್ಟು ಫ್ಯಾಕ್ಟ್ರಿ, ಒಂದಷ್ಟು ಆಫೀಸುಗಳಲ್ಲಿ ಸರಿ ಒಂದು 20 ಜನ, 25 ಜನ, 100, 150 ಜನ ಈ ಥರ ಕೆಲಸದ ತೆಗೆಯುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೂ ಅವರ ಅದೃಷ್ಟ ರೇಖೆ ಹೇಗಿದೆಯೋ ಇದರಮ್ಮ ಮನೇಲಿ ಯಜಮಾನರು. ಅವರು ಹೊರಗಡೆ ಹೋಗಿದ್ರು ಗುರುಗಳೇ. ಒಂದ್ಸತಿ ಮಾತಾಡಿದ್ರು ನಿಮ್ ಜೊತೆ, ಒಳ್ಳೇದಿದೆ, ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಿ. ಮುಂದೆ ಇವಾಗ ಸ್ಟಾರ್ಟ್ ಆಗಿದೆ ನಿಮ್ದು ಒಳ್ಳೆ ದಿನ ಅಂತ ಹೇಳಿದ್ರಿ. ಒಳ್ಳೇದಾಗಲಿ. ಒಂದು ಕೆಲಸ ಮಾಡಮ್ಮ, ಸಾಧ್ಯವಾದಷ್ಟು ಬೇಗ ಮನೆಯವ್ರಿಗೆ ಹೇಳು, ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು 3 ಮಂಗಳವಾರ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಹೇಳಮ್ಮ. ಲಕ್ಷ್ಮೀ ನರಸಿಂಹಸ್ವಾಮಿನ ಸಿಗುತ್ತಾ, ಬೇರೆ ಏನಾದ್ರು ಮಾಡಬೇಕಾ ಅವರು ಅಂತ ಕೇಳಬೇಕಿತ್ತು. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ. ಅವರು ಸ್ವರತರಂಗ ಪ್ರಕಾರ ಅವರೊಳಗೆ ಏನಿದೆ ಅಂತ ಬರಬೇಕಾದ ಅಂದರೆ, ಅವರು ಮಾತಾಡಿದಾಗ ಅದು ಅವ್ರು ನನ್ನ ಮುಂದೆ ಕೂತಾಗ ನಿಂತಾಗ ನಾನು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ. ಯಾಕೆಂದರೆ ನಾನು ಏನೋ ನೀನು ಸಮಾಧಾನಕ್ಕೆ 2 ಮಾತಾಡ್ಬೋದು, ನೀನು ಸಮಾಧಾನಕ್ಕೆ ಆಡೋ ಮಾತು ನೀನು ಹೊಟ್ಟೆ ತುಂಬಿಸೋದಿಲ್ಲ ಅಥವಾ ನಿನ್ನ ಕಷ್ಟ ತೀರೋದಿಲ್ಲ. ನನಗೆ ಇಂತಹ ಸನ್ನಿವೇಶ ಬಂದಾಗ ಇದು ಬಹಳ ಇಕ್ಕಟ್ಟಿನ ಸನ್ನಿವೇಶ. 1.5 ವರ್ಷದಿಂದ ಉದ್ಯೋಗ ಇಲ್ದಿರ ಒಬ್ಬ ಗಂಡಸು ಮನೇಲಿ ಕೂತ್ಕೊಂಡ್ರೆ, ಸುಮ್ಮನೆ ತಿರುಗಾಡ್ತಾ ಕೂತ್ಕೊಂಡ್ರೆ, ಇರ್ತಕ್ಕಂಥ ಮೂರ್ಖ ಸರ್ಕಸ್ ಎಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ನಡೆಯೋದು ಹೇಗಮ್ಮ? ಆಗ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ. ಮಾಡ್ತೀನಿ ಗುರುಗಳೇ ಅಮ್ಮ, ಟೈಲರಿಂಗ್ ಅಲ್ಲಿ ನಾನು ಟೈಲರಿಂಗ್ ಕ್ಲಾಸಸ್ ತಗೊಂತೀನಿ, ಅಷ್ಟರೇ ಒಳ್ಳೆ ನಡೆಸ್ತಾ ಇದ್ದೀನಿ. ಆಗ್ಬೋದು. ಹಾಗೆ ತೊಗೊಳಕ್ ಹೋದ್ರೆ ಒಂದು ಬುದ್ಧಿವಂತಿಕೆ ಜೀವನ ಇದೆ ಅಮ್ಮ. ಏನು ಗೊತ್ತಾ, ತಾವು ಹೇಗೂ ಕ್ಲಾಸ್ ತೊಗೊಳ್ತಾ ಇದ್ದೀರಲ್ಲ, ಇದನ್ನೇ ನನ್ನ ಕೆಲಸ ಅಂತ ತಿಳ್ಕೊಂಡು ಅವರು ಸ್ವಲ್ಪ ಸಪೋರ್ಟ್ ಮಾಡಿ ಇದನ್ನ ಇನ್ನಷ್ಟು ಡೆವಲಪ್ ಮಾಡಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದಲ್ಲಮ್ಮ. ನೀನು 4 ಜನ ಕ್ಲಾಸ್ ಮಾಡೋ ಕಡೆ ನಿನ್ನ ಜೊತೆಗೆ ಅವ್ರು ಸೇರಿಕೊಂಡು ಇನ್ನೊಂದು 4 ಜನ ಸಪೋರ್ಟ್ ತೊಗೊಂಡ್ರೆ ಒಂದೇ ಸತಿ ಮಾಡೋದ್ರಲ್ಲಿ ಮನೆ ಹತ್ರನೇ ದುಡಿಬೋದಲ್ಲ. ಅವ್ರಿಗೆ ಇಷ್ಟ ಇಲ್ಲ, ಅದೇ ಹೇಳ್ತಾ ಇದ್ದೀವಿ, ಅವ್ರಿಗೆ ಇಷ್ಟ ಇಲ್ಲ ಗುರುಗಳೇ. ಅದೇಮ್ಮ, ನಮ್ಮಲ್ಲಿ ಕೆಲವು ದಡ್ಡರಾಗಿ ವರ್ತನೆ ಮಾಡೋದು ಎಲ್ಲಿ ಗೊತ್ತಾ, ಎಲ್ಲಿ ಲಕ್ಷ್ಮಿ ಬರ್ತಿದ್ದಾಳೋ, ಯಾವುದರಿಂದ 4 ಕಾಸು ವರಮಾನ ಬರುತ್ತೋ, ಯಾವುದು ಮನೆ ಮುಂದಿನ ಕೆಲಸ ಆಗುತ್ತೋ, ಗಂಡ ಹೆಂಡತಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಗಂಜಿನೋ ಅಂಬ್ಲಿನೋ ಜೊತೆಯಲ್ಲಿ ಇದ್ಕೊಂಡು ಚೆನ್ನಾಗಿರೋಣ ಅನ್ನೋದನ್ನು ಬಿಟ್ಬಿಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರು ಪ್ರತ್ಯೇಕವಾಗಿ ದುಡಿಬೇಕು, ಅವರು ವಿದ್ಯಾರ್ಹತೆಗೆ ಬೇಕು, ನಾನು ಇಂಥದ್ದು ವಿದ್ವತ್ತಿದೆ ನನಗೆ ಅದೇ ಬೇಕು, ಈ ಥರ ಮಾಡಿಕೊಂಡು ಜೀವನ ಕಳೀತಾರೆ. ಈ 1.5 ವರ್ಷ ಅವ್ರು ಲಾಸ್ ಆಯಿತು. 1.5 ವರ್ಷ ನಿನಗೆ ಸಪೋರ್ಟ್ ಮಾಡಿದ್ರೆ, ನಿನ್ನ ಜೊತೆಯಲ್ಲೇ ನಿಂತ್ಕೊಂಡು ಕೆಲಸ ಮುಗಿಸಿದ್ರೆ ಇಷ್ಟೊತ್ತಿಗೆ ಬೇಕಾದಷ್ಟು ದೊಡ್ಡದಾಗಿ ಒಂದು ಸಂಸ್ಥೆನೇ ಮಾಡ್ಬೋದಾಗಿತ್ತಲ್ಲಮ್ಮ. ಅದು ಬೇಕಮ್ಮ. ಮನುಷ್ಯನಿಗೆ ಬರೀ ಹಸಿವಿದ್ರೆ ಸಾಲದು, ಆ ಆಲೋಚನೆ ಬೇಕು, ನಾನು ಯೋಚನೆ ಮಾಡುವಂಥ ರೀತಿ ಬೇಕು. ಮತ್ತು ಮೊದಲು ನಾನು ಇವತ್ತು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ನನ್ನ ವಿದ್ಯಾರ್ಥ ಇದು, ನನ್ನ ವಿದ್ಯಾಭ್ಯಾಸ ಇದು, ನನ್ನ ವಿದ್ಯಾರ್ಹತೆ ಹೀಗಿದೆ, ಇದಕ್ಕೆ ಸಂಬಂಧಪಟ್ಟದ್ದೇ ನಾನು ಉದ್ಯೋಗ ಮಾಡಬೇಕು ಎಂಬತಕ್ಕಂಥ ಆ ಮೌಢ್ಯ ತಲೆ ಏನಿದೆಯಲ್ಲ ಅದನ್ನು ಕಿತ್ತು ಹಾಕಬೇಕು. ಆಯಾ ಕಾಲಕ್ಕೆ ದೇವ್ರು ಏನು ಕೊಡ್ತಾನೋ ವಿದ್ಯೆ ಎಂಬತಕ್ಕಂಥದ್ದು ತಲೆಯಲ್ಲಿ ಇರಬೇಕು. ಆ ವಿದ್ಯೆ ನಮ್ಮಲ್ಲಿರೋ ವಿದ್ಯೆಗೆ ಅದು ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಬೇರೆ ಯಾವುದಾದ್ರು ವಿದ್ಯೆ ಕೆಲಸ ಬಂದರೆ ದೇಹಕ್ಕಾದರೂ ಶ್ರಮಿಸಬೇಕು, ದೇಹಕ್ಕಾದರೂ ಶಕ್ತಿ ಇರುತ್ತೆ, ಎಲ್ಲರೂ ಶ್ರಮಿಸಬೇಕು, ಅಥವಾ ಬುದ್ಧಿ ಚೈತನ್ಯ ಆದರೂ ಉಪಯೋಗಿಸಬೇಕು. ಏನು ಇಲ್ದಿರ ಅಪ್ಪನ ಹಾಕಿದ ಆಲ್ದಮರ ಅಂತ ಒಂದೇ ಮರಕ್ಕೆ ನಾನು ಹಗ್ಗ ಹಾಕ್ಕೊಳ್ತೀನಿ ಅಂದರೆ ಈಗ ಜೀವನ ಈ ಥರ ಆಗೋಗ್ಬಿಡುತ್ತೆ. ಹೀಗಾಗಬಾರ್ದು. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಸರಿ ದಾರಿ ನಡಿಬೇಕು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ನಾನು ಆರತಿ ಅಂತ ಬೀದರ್ನಿಂದ ಮಾತಾಡ್ತಿದ್ದೀನಿ. ಅಮ್ಮ ಬೀದರ್ಲಿಂದ. ಆಯಿತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ ಮಗು. ಗುರುಜಿ, ನಾ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಹ್ಞೂ ಅದಕ್ಕೆ ಕೇಳಬೇಕಾಗಿತ್ತು. ಏನು ಓದಿದ್ಯಮ್ಮ? ವಿದ್ಯಾಭ್ಯಾಸ ಏನು? ನಂದು BCA ಡಿಗ್ರಿ ಕಂಪ್ಲೀಟ್ ಆಗಿದೆ. ಹ್ಞೂ ಈಗ ಉದ್ಯೋಗ ನಿಮ್ಮ ಊರ ಕಡೆನೇ ಹುಡುಕ್ತಾ ಇದೆಯಾ ಅಥವಾ ಬೇರೆ ಸಿಟಿಯಲ್ಲಿ ಹುಡುಕ್ತಾ ಇದೆಯಾ? ಬೀದರ್ ಬಿಟ್ಟು ಎಲ್ಲೂ. ಅಂದರೆ ಬೀದರಲ್ಲಿದ್ದರೂ ಪರವಾಗಿಲ್ಲ ಅಥವಾ ಹೊರಗಿದ್ರೂ ಪರವಾಗಿಲ್ಲ? ಹಾಂ ಗುರುಜಿ. ಆಗಲಿಮ್ಮ, ಒಳ್ಳೆಯದಾಗತ್ತೆ. ನಿನ್ನ ಉದ್ಯೋಗಕ್ಕೋಸ್ಕರ ಒಂದು ಕೆಲಸ ಮಾಡು. ಒಂದು 11 ದಿವಸ ಒಂದು ಬಟ್ಲಡಿಕೆ ಅಥವಾ ಒಂದು ಗಣಪತಿ ವಿಗ್ರಹ ಅಥವಾ ಒಂದು ಅರಿಶಿನ ಕೊಂಬು ಇದನ್ನು ದೇವ್ರ ಹತ್ರ ಇಟ್ಟು 11 ದಿವಸ ದಿನಕ್ಕೆ 21 ಗರಿಕೆ, ಒಂದು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಕಡಲೆಕಾಳು ಇದನ್ನು ಗಣಪತಿಗಿಟ್ಟು ಪ್ರಾರ್ಥನೆ ಮಾಡು. 11 ದಿವಸ ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಂಡು ಈ ಅನುಷ್ಠಾನ ಶುರು ಮಾಡು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡು. ನಿನ್ನ ಜಾತಕದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಆದಷ್ಟು ಬೇಗ ನಿನಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಉದ್ಯೋಗದಿಂದ ಸಾರ್ಥಕತೆಯ ಬದುಕು ಆಗುತ್ತೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಬೇರೆ ಬೇರೆ ಥರ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಅಥವಾ ಸರಿ ತಪ್ಪುಗಳ ಬಗ್ಗೆ ಚಿಂತನೆ ಮಾಡ್ತಾ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮರೆತು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಇವತ್ತು ನಿಮ್ಮನ್ನು ನಂಬಿರ್ತಕ್ಕಂಥವ್ರಿಗೂ ಅಥವಾ ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೂ ಅಥವಾ ತಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರಿಗೂ ನೀವು ಅವ್ರ ಮಾತುಕತೆಯನ್ನು ಆಲಿಸ್ದಿರಾ, ಅವರನ್ನು ಸರಿಯಾಗಿ ಗಮನಿಸ್ದಿರಾ, ನಿಮ್ಮದೇ ಆದಂಥ ರೀತಿ ಬೇರೆ ಬೇರೆ ಥರ ಚಿಂತನೆಗಳನ್ನು ಮಾಡ್ತಾ ಸ್ನೇಹವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಇವತ್ತು ಏನೇ ಆದರೂ ಸಹಿತ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ನೀವು ಗಮನಿಸಬೇಕು. ಇವತ್ತು ನೀವು ಗಮನಿಸಿ ಸರಿಯಾದ ಮಾರ್ಗದಲ್ಲಿದ್ದರೆ ಅದರಿಂದ ಆರೋಗ್ಯಕರವಾದ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಹೊತ್ತುಕೊಂಡು ಬೇರೊಂದು ಥರ ಸಮಸ್ಯೆಗಳು, ಬೇರೊಂದು ಥರ ನೋವಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ಜೋಪಾನ ಇರಲಿ. ಇವತ್ತಿನ ದಿವಸ ನೀವು ಯಾವುದೇ ಕೆಲಸದಲ್ಲಾದರೂ ಸಹಿತ ಒಂದಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ, ಅಥವಾ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ, ಅಥವಾ ಯಾರಾದರೂ ಬಡ ಮಕ್ಕಳಿಗೋ ಅಥವಾ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ನಿರ್ಗತಿಕರಿಗೋ ಅಂಥವ್ರಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥನೋ ಒಂದಿಷ್ಟು ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಸಾಧ್ಯವಾದಷ್ಟು ಇವತ್ತು ಶುಭ ಸಂಧ್ಯಾಕಾಲ 4ರಿಂದ ಅಂದರೆ ಸಾಯಂ ಸಂಧ್ಯಾ 4ರಿಂದ 6:20 ತನಕ 4ರಿಂದ 6:20 ತನಕ ಬಹಳಷ್ಟು ಹುಷಾರಾಗಿರಬೇಕು, ಜೋಪಾನವಾಗಿರಬೇಕು. ವಾಹನಗಳಲ್ಲಿ ಓಡಾಡುವಾಗಲೂ ಸಹಿತ ಭಾಳ ಎಚ್ಚರಿಕೆಯಲ್ಲಿರಬೇಕು. ಸ್ವಲ್ಪ ಯಾಮಾರಿದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇಲ್ಲದ ತೊಂದರೆಯನ್ನು ತಾವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯ ನಡೆ ಇವತ್ತು ಬಹಳ ಉತ್ತಮ. ಇದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವುದೇ ವಿಚಾರವನ್ನಾದರೂ ಮನೇಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯನ್ನು ಅಂದರೆ ನಿಮ್ಮ ತಾಯಿಯ ಮಾತನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು, ತಾಯಿಯಂತೆ ನಡ್ಕೊಳ್ತಕ್ಕಂಥದ್ದು, ಅಥವಾ ತಾಯಿ ಹೇಳುವ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಇವತ್ತು ಬರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟಗಳಿಂದ ಸ್ವಲ್ಪ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಒಂದಷ್ಟು ಲಾಭವೂ ಇದೆ, ಒಂದಷ್ಟು ನಷ್ಟವಿದೆ. ಹಾಗೆ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ದಿನ ಕಳೆಯೋದ್ರಿಂದ ಒಂದಷ್ಟು ಎಚ್ಚರಿಕೆಯ ನಡೆ ಹಾಕಬೇಕಾಗತ್ತೆ. ಹಾಗೆ ಎಲ್ಲವೂ ತಾವು ಅಂದುಕೊಂಡಂಗಲ್ಲ, ಅಥವಾ ಎಲ್ಲವೂ ಯಾವುದೂ ಕೈಬಿಟ್ಟು ಹೋಗ್ತಕ್ಕಂಥದ್ದು ಅಲ್ಲ. ಏನೇ ಆದರೂ ಇವತ್ತು ನಡೀತಕ್ಕಂತಹ ಕೆಲಸಗಳಲ್ಲಿ ಒಂದಷ್ಟು ಮಂದಗತಿಯಲ್ಲೇ ಸಾಗುತ್ತೆ. ಮನಸ್ಸು ಇಷ್ಟ ಇಲ್ದಿರ ಇದ್ದರೂ, ಮನಸ್ಸಿಗೆ ಬೇಡವಾದರೂ ಅದರ ಕಡೆ ಗಮನ ಕೊಡಲೇಬೇಕು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಂದ್ರೂ ಅಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ತಾವು ಏನು ಮಾಡ್ತಿದ್ದೀರಿ, ಯಾವುದನ್ನು ಆಲೋಚನೆ ಮಾಡ್ತಿದ್ದೀರಿ, ಯಾವುದು ಸರಿ ತಪ್ಪುಗಳ ಸರಿಯಾದ ಚಿಂತನೆಯಲ್ಲಿದ್ದೀರಿ, ಇದರಿಂದ ಒಳಿತನ್ನು ಕಾಣ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಮಕ್ಕಳ ಹಣೆಗೆ ಒಂಚೂರು ಕುಂಕುಮ ಹಚ್ಚಿ, ತದನಂತರ ನೀವು ಒಂಚೂರು ಹಣೆ ಕುಂಕುಮ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 3:20 ತನಕ, 1ರಿಂದ 3:20 ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೋಬೇಕು. ಈ ಸಮಯದಲ್ಲಿ ಆರೋಗ್ಯ ಕೆಡುವಂತಹ ಲಕ್ಷಣಗಳಿದೆ. ಹಾಗೆ ಕೆಲವಷ್ಟು ವಿಚಾರಗಳಲ್ಲಿ ನೀವು ತಲೆ ಹಾಕಿ ಬೇಡವಾದ್ದನ್ನು ಮನೆ ಬಾಗಿಲಿಗೆ ತಂದುಕೊಳ್ಳುವಂಥದ್ದಿದೆ. ಕೆಲವು ನೋವುಗಳನ್ನು, ಕೆಲವು ಕಷ್ಟಗಳನ್ನು, ಕೆಲವು ಸಮಸ್ಯೆಗಳನ್ನು ಅದನ್ನು ನೀವೇ ಕೈ ಬೀಸಿ ಕರೆದಂಗೆ ಆಗುವಂಥ ಪರಿಸ್ಥಿತಿ ಇದೆ. ಜೋಪಾನ ಇರಲಿ. ಯಾವಾಗ ಯಾವ ತೀರ್ಮಾನ ತೊಗೊಳ್ಬೇಕು,
ಏನನ್ನು ಮಾಡಬೇಕು, ಯಾವುದು ಸರಿ ತಪ್ಪು ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಇನ್ನು ವಿದ್ಯಾರ್ಥಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮನೇಲಿರ್ತಕ್ಕಂಥ ಮಕ್ಕಳು ಓದೋದನ್ನು ಬಿಟ್ಟು ಬೇರೊಂದು ಮಾರ್ಗದ ಕಡೆ ಹೊರಡ್ತಾ ಇರ್ತಾರೆ. ಮಕ್ಕಳ ಕಡೆ ತುಂಬ ಗಮನ ಇರಲಿ, ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆಕರ್ಷಣೆ, ವಶೀಕರಣ ಅಥವಾ ಯಂತ್ರ ಮಂತ್ರಗಳು ಅಥವಾ ಇನ್ಯಾವುದೋ ತಂತ್ರಸಾರ ಅಥವಾ ಇನ್ಯಾವುದೋ ಒಂದು ಕೆಲಸವನ್ನು ಮಾಡಿ ಏನೋ ಒಂದಷ್ಟು ಲಾಭ ಸಂಪಾದನೆ ಮಾಡಬೇಕು ಅಂದ್ಕೊಳ್ಳೋದು ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗಿ ನೀವು ಹೋಗೋ ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗವನ್ನು ಹುಡುಕುವಂಥದ್ದು ಇದು ಲಕ್ಷಣವಲ್ಲ, ಸಮಂಜಸ್ಕರವೂ ಅಲ್ಲ. ಯಾವುದು ಸರಿ ತಪ್ಪು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ದೃಢ ಸಂಕಲ್ಪ ತಂದುಕೊಂಡು ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಹಾಕಿದ್ರೆ ಮಾತ್ರ ಇವತ್ತು ಲಾಭವನ್ನು ಗಳಿಸ್ತೀರಿ. ಯಾಕೆಂದರೆ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದ ಕಡೆ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಮಾಡಿಕೊಳ್ತಕ್ಕಂಥದ್ದಾಗಲಿ ಇದೆಲ್ಲವೂ ಸಾಕಷ್ಟು ಇದೆ. ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಪಾರಿಜಾತ ಪುಷ್ಪವೋ, ಬಿಲ್ವಪತ್ರೆಯೋ ಅಥವಾ ಒಂದಷ್ಟು ತುಂಬೆ ಹೂವೋ, ಅದರಲ್ಲೂ ಇವತ್ತು ಬುಧವಾರ ಆದ್ದರಿಂದ ಒಂದಷ್ಟು ತುಳಸಿಯಿಂದಲೂ ಮಹಾವಿಷ್ಣುವಿಗೊಂದು ಅರ್ಚನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದ್ದೇ ಆದರೆ ಇವತ್ತು ಸ್ವಲ್ಪ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಅಡಚಣೆಗಳು ಉಂಟಾಗುತ್ತೆ. ಅದು ಪ್ರಾರಂಭಿಕ ಹಂತದಲ್ಲೇ ಸರಿಪಡಿಸ್ಕೊಳ್ಳಿ. ಇದರಿಂದ ನಾಳೆ ಕಣ್ಣೀರು ಹಾಕೋದು ಬೇಡ, ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಗುರುಜಿ, ಪದ್ಮ ಅಂತ ನನ್ನ ಮೈಸೂರಿಂದ. ಹೆಸರು. ಪದ್ಮ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ತುಂಬಾ ದಿನದಿಂದ ಇದ್ ಮಾಡ್ತಾ ಇದ್ದೆ ಗುರುಜಿ, ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಸದಾ ನಿಮಗೂ ಮತ್ತು ರಾಜ್ಯಕ್ಕೂ ಇರಲಿ. ಹೇಳಮ್ಮ. ನನ್ ಬಗ್ಗೆನೆ ಕೇಳ್ಬೇಕು ಗುರುಜಿ. ಮನೇಲಿ ನೆಮ್ಮದಿ ಇಲ್ಲದೆ ಜೀವನ ಒಂಥರ ನಂದು ಹಂಗ ಆಗ್ಬಿಟ್ಟಿದೆ. ಮನ್ಸ್ಗೂ ಶಾಂತಿ ಇಲ್ಲ, ಯಾಕೆ ಆ ಥರ ಏನೇನೋ ಆಗ್ತಾ ಇದೆ? ಆಗ್ತಿದೆ ಗುರುಜಿ. ಏನು ಉದ್ಯೋಗ ಮಾಡ್ತೀರಿ, ಏನು ಮಾಡ್ತಿದ್ದೀರಿ ತಾವು? ಏನಿಲ್ಲ, ಮನೇಲೇ ಇರೋದು ಗುರುಜಿ. ಮನೇಲೇ ಇರ್ತೀರಿ. ಹೇಳಮ್ಮ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಗುರುಜಿ, ಆರೋಗ್ಯ ಸಮಸ್ಯೆ ಇದೆ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ, ಎಲ್ಲ ಒಂದೊಂಥರ ಸಮಸ್ಯೆನೇ ಆಗ್ಬಿಟ್ಟಿದೆ ಗುರುಜಿ. ಏನೇ ಒಂದ್ ಮಾಡಕ್ ಹೋದ್ರು ಅದು ಆಗದೇ ಇಲ್ಲ, ಹಂಗ ಆಗ್ಬಿಟ್ಟಿದೆ. ನೋಡಮ್ಮ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇದೆಲ್ಲವೂ ಆಗತ್ತೆ. ಅದರಲ್ಲೂ ಇದೇನು ಹೊಸದಲ್ಲ ನಿನಗೆ. ಈ ಕಳೆದ 3 ವರ್ಷದಿಂದಲೂ ಇದೇನು ಒಳ್ಳೆ ಇದ್ದೀರಿ ನೀವು. 3 ವರ್ಷದಿಂದಲೂ 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದು ಸ್ಥಾನಮಾನ ಅಂತಕ್ಕಂಥದ್ದೇ ಇಲ್ಲ. ಒಂದು ತೃಪ್ತಿಕರವಾಗಿ ಒಂದು ಬದುಕು ಕಾಣಬೇಕು ಅಂದರೆ ಬದುಕು ಕಾಣಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ. ಇನ್ನೊಂದು 8 ತಿಂಗಳು ಹೀಗೆ ಇರುತ್ತೆ ನಿಮ್ಮ ಸ್ವರತರಂಗ ಪ್ರಕಾರ. ಮುಂದಿನ 8 ತಿಂಗಳು ಹೀಗೆ ಇದೆ. ಇದಕ್ಕೆ ನೀವು ಒಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ಮನಸ್ಸಿಗೊಂದು ನೆಮ್ಮದಿ ಸಿಕ್ಕಿ ನಿಮ್ಮ ಆರೋಗ್ಯದಲ್ಲಾಗಲಿ ನಿಮ್ಮ ವ್ಯವಹಾರಗಳು ಸ್ವಲ್ಪ ಕೈ ಹಿಡಿಬೇಕಾದ್ರೆ ಇವತ್ತು ಎಲ್ಲಾದರೂ ಹತ್ತಿರದಲ್ಲಿ ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ಅದನ್ನು ಮಂಗಳವಾರದ ಹೊತ್ತು ಒಂದು 9 ಮಂಗಳವಾರ ತಪ್ಪದಿರ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಬಿಲ್ವ ವೃಕ್ಷದ ಹತ್ರ ದೀಪ ಹಚ್ಚಿ, ಅದೇ ಮಂಗಳವಾರ ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಬೆಲ್ಲದ ಆರತಿ ಮಾಡಿಕೊಂಡು ಬನ್ನಿ. ಫಸ್ಟು ಬಿಲ್ವಪತ್ರೆ ವೃಕ್ಷದ ಹತ್ರ ದೀಪ ಹಚ್ಚಬೇಕು, ದೇವಿ ದೇವಸ್ಥಾನದಲ್ಲಿ ಬೆಲ್ಲದ ಚೆಲ್ಲೆ ಆರತಿ ಮಾಡಬೇಕು. ಹೀಗೆ ಮಾಡಿದ್ರೆ ಸ್ವಲ್ಪ ನಿನ್ನ ಆರೋಗ್ಯ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಮನೇಲಿರ್ತಕ್ಕಂಥ ಸಮಸ್ಯೆಗಳಿಗಾಗಲಿ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟದ ದಿನ. ಇವತ್ತು ಏನು ಮಾಡಬೇಕಾದ್ರೂ ಸಹಿತ ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಸಾಕಷ್ಟು ಫಲಗಳಿದೆ. ಆದರೆ ತಾಳ್ಮೆ ಮೀರಿ ನಡೆಯುವಂತಹದ್ದೇ ಸಾಕಷ್ಟು ಇದೆ. ಯಾಕೆಂದರೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಇವತ್ತು ತುಂಬುತ್ತೆ. ಕಾರಣ ಇವತ್ತು ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರದಲ್ಲದ್ರಿಂದ ಸ್ವಲ್ಪ ಮನಸ್ಥಿತಿ ಬೇರೊಂದು ಕಡೆ ಹರಿಬಿಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲೊಂದು ಬದಲಾವಣೆ ತಂದುಕೊಂಡ್ರೆ ಅದೃಷ್ಟ ಅಂತಕ್ಕಂಥದ್ದು ಖಂಡಿತ ನಿಮ್ಮದಾಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ತಾವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಎಂಬತಕ್ಕಂಥದ್ದಿರುತ್ತೆ. ಆ ಕೋಪದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದಾದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಸಹಿತ
ಮೊದಲು ನೀವು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮಾತಾಪಿತೃಗಳ ಒಂದು ಮನಸ್ಸನ್ನು ನೋಯಿಸ್ತೀರಾ ಅಥವಾ ಅವರ ಮಾತಿನಂತೆ ನಡ್ಕೊಂಡು ಹೋಗ್ತಕ್ಕಂಥದ್ದು, ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನು ಅಥವಾ ಹನುಮನ ಸಾನ್ನಿಧ್ಯವನ್ನು ಅಥವಾ ವಿಶೇಷವಾದಂಥ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿದ್ರೆ ಇನ್ನಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಹಳದಿ ಕಲರ್ ವಸ್ತ್ರವನ್ನು, ಯಾವುದೇ ಬಣ್ಣದ ಬಟ್ಟೆ ಧರಿಸಿದ್ರು ಹಳದಿ ಬಣ್ಣದ ಬಟ್ಟೆಯನ್ನು, ಹಳದಿ ಕಲರ್ ವಸ್ತ್ರವನ್ನು, ಒಂದು ಕರವಸ್ತ್ರವನ್ನಾದರೂ ಸಹಿತ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಅನುಕೂಲ ಆಗುತ್ತೆ. ಇದರಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಕಾಣಬೇಕಾದರೆ ಇವತ್ತು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿಯ ಆರಾಧನೆ ಅಥವಾ ದೈವ ಸಾನ್ನಿಧ್ಯ, ದೇವರ ಸಾನ್ನಿಧ್ಯಕ್ಕೆ ಬಂದು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮ ಅಂತ ಕೂತ್ಕೊಂಡ್ರೆ ಖಂಡಿತ ಸಾಕಷ್ಟು ಫಲಗಳಾಗುತ್ತೆ. ಆದರೆ ಇವತ್ತು ಮಾನಸಿಕವಾದಂಥ ಒತ್ತಡ ಇದೆ. ಎಲ್ಲವೂ ಕಣ್ಣೆದುರುಗ ಇದ್ದರೂ ಯಾವುದೂ ನಿಮ್ಮದಲ್ಲ. ಎಲ್ಲವೂ ನಿಮ್ಮ ಜೊತೆಯಲ್ಲಿದ್ದರೂ ಯಾರೂ ನಿಮ್ಮ ಹಿತೈಷಿಗಳಲ್ಲ. ಎಲ್ಲರ ಮಧ್ಯದಲ್ಲಿ ನೀವು ಓಡಾಡ್ತಿದ್ರು ಯಾರೊಬ್ಬರು ನಿಮ್ಗೆ ಸಹಾಯ ಮಾಡ್ತಕ್ಕಂಥವ್ರಲ್ಲ. ಒಂಥರ ಒಂಟಿನೇನೋ ಅಥವಾ ಪ್ರತ್ಯೇಕನೇನೋ ಅಥವಾ ನನ್ನ ದಾರಿನೇ ಸರಿ ಇಲ್ವೋ ಅಥವಾ ನಾನು ಹೋಗ್ತಿರೋ ಮಾರ್ಗದಲ್ಲಿ ಏನಾದರೂ ಕಲ್ಲು ಮುಣ್ಣಿದೆಯೋ, ಹೀಗೆ ಹಲವಾರು ಥರ ವಿಭಿನ್ನ ಆಲೋಚನೆಗಳು ಕುಂಭರಾಶಿಯವರಿಗೆ ಬರುತ್ತೆ. ಕುಂಭರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ 7.5 ಏನು ನಡೀತಿದೆಯೋ, ಶನಿ ನಡೀತಾ ಇರತಕ್ಕಂಥ ದಾರಿ ಅಷ್ಟು ಸಮಂಜಸಕರವಾದ್ದಲ್ಲ. ಹಾಗಾಗಿ ಮಾನಸಿಕವಾದಂಥ ಒತ್ತಡ. ಒಂದಷ್ಟು ಕಾಲ ಬಹಳ ಚೆನ್ನಾಗಿರುತ್ತೆ, ನೆಮ್ಮದಿ ಕಾಣ್ತಾ ಇರ್ತೀರಿ. ಒಂದಷ್ಟು ಕಾಲ ಆ ಸಮಸ್ಯೆ ಹೊತ್ತಾಗ ಈ ಜೀವನನೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತೀರಿ. ಆದರೂ ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಿಲ್ಲ, ವ್ಯಾಪಾರ ವ್ಯವಹಾರಗಳಾಗ್ತಾ ಇಲ್ಲ, ಮನೆಯಲ್ಲಿ ನಂಬಿಕೆಯಿಂದ ನೀವು ಎಷ್ಟು ಬದುಕಬೇಕು ಅನ್ನೋದು ಬದುಕಲಿಕ್ಕೆ ಆಗ್ತಾ ಇಲ್ಲ. ಬೇಡವಾದಂತಹ ವ್ಯಕ್ತಿಗಳು ಜೊತೆಯಲ್ಲಿದ್ದು ಅವರು ಮಾಡುವಂಥ ತಪ್ಪುಗಳನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕುಂಭರಾಶಿಯವ್ರದ್ದಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹತ್ತಿರದಲ್ಲಿ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವಾಲಯ, ದೇವರ ದರ್ಶನಕ್ಕೆ ಹೋಗಿ ಒಂದಷ್ಟು ಕಾಲ ಭಗವತ್ ಸಾನ್ನಿಧ್ಯದಲ್ಲೇ ಕಳೆಯೋದ್ರಿಂದ ಅಥವಾ ನಿರಂತರವಾಗಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿದ್ದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಳಿ, ಎಚ್ಚರಿಕೆಯ ನಡೆ ಇರಲಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಬೇರೊಂದು ಥರ ಸಮಸ್ಯೆ ಎದುರಾಗ್ತಿರುತ್ತೆ. ಆರೋಗ್ಯ ದೃಷ್ಟಿಯಿಂದ, ಆರ್ಥಿಕ ಪರಿಸ್ಥಿತಿಯಿಂದ ಅಥವಾ ಕೂಡಿರ್ತಕ್ಕಂಥದ್ದು, ತೆಗೆದುಕೊಂಡಿರ್ತಕ್ಕಂಥದ್ದು, ಭೂಮಿನ ನಂಬತಕ್ಕಂಥದ್ದು, ಇದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಿರುತ್ತೆ. ಆದರೆ ಯಾರಾದರೂ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಅನುಭವಸ್ಥರನ್ನು ಜೊತೆಯಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅವರ ಅನುಭವದ ನಡೆ ನಿಮಗೊಂಚೂರು ಅನುಕೂಲ ಆಗಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದೇವರ ಪ್ರಾರ್ಥನೆ ಆಗಲಿ ಅಥವಾ ನೀವು ಮಾಡುವಂಥ ಕೆಲಸ ಆಗಲಿ, ಯಾವುದು ನಂಬಿಕೆಯಿಂದ ನಡೀತೀರಿ ಅಲ್ಲಿ ಲಾಭ ಇದೆ. ಆದರೆ ನಂಬಬೇಕು. ಆ ನಂಬಿಕೆ ಅಂತಕ್ಕಂಥದ್ದನ್ನ ತಂದುಕೊಳ್ಬೇಕು ನೀವು. ಕೆಲವೊಮ್ಮೆ ಏನಾಗುತ್ತೆ, ನಂಬಿಕೆಯಲ್ಲಿದ್ದರೂ ಬಲವಂತವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ, ಮಾಡಬೇಕಾದ್ದನ್ನು ಬಿಡ್ತೀರಿ, ಬೇಡವಾದ್ದನ್ನು ಕೈಗೆತ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಇವತ್ತು ಮೂಗಿಂತದಲ್ಲೇ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಮನಸ್ಸು ಪ್ರಶಾಂತತೆಯಲ್ಲಿಟ್ಕೊಳ್ಳಿ, ನೆಮ್ಮದಿಯಾಗಿರಿ. ಮನೆಯಲ್ಲಿ ಆಗಿರ್ತಕ್ಕಂಥ ಪದಾರ್ಥವನ್ನು ಬೆಳಿಗ್ಗೆ ತಿನ್ಕೊಂಡು ಆಚೆ ಹೋಗೋದು ಉತ್ತಮ. ನಾವು ಮನೆಯಲ್ಲಿರ್ತಕ್ಕಂಥ ಪದಾರ್ಥವನ್ನು ಕೋಪ ಮಾಡ್ಕೊಳ್ಳೋದು ಅಥವಾ ಹೋಟೆಲ್ಗೆ ತಿನ್ನಬೇಕಾದ್ರೆ ಅಲ್ಲಿ ಯಾರ ಮೇಲೋ ಕೋಪ ಮಾಡ್ಕೊಳ್ಳೋದು, ಒಟ್ಟಾರೆ ಹೇಳಬೇಕಂದ್ರೆ ಊಟ ಮಾಡುವವರು ಸಹಿತ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮಾತಾಪಿತೃಗಳನ್ನು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಗುರುಜಿ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇವೆ ಗುರುಜಿ. ನೀವು ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಲಬುರಗಿ ನಿಂತ ಗುರುಜಿ. ನಿಮ್ಮ ಸಂಡೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ. ಸಂತೋಷ ತಾಯಿ, ಸಂತೋಷ ಅಮ್ಮ. ಅಮ್ಮ ತಮ್ಮ ಹೆಸರು? ವಿಶಾಲಾಕ್ಷಿ ಸರ್. ವಿಶಾಲಾಕ್ಷಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಓಕೆ ಸರ್. ಹಲೋ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಮ್ಮ. ಸುವರ್ಣ ವಾಹಿನಿ ನಿಂತ ನೋಡ್ಕೋತದು ಒಂಟಿನ ಗುರುಜಿ. ಈಗ ನನಗೆ ಟೈಮ್ ಸಿಕ್ಕಲ್ ಗುರುಜಿ. ಟೈಮ್ ಬರಬೇಕಲ್ಲಮ್ಮ. ಒಳ್ಳೇದಾಗಲಿ. ಭಾನುವಾರ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಾ? ಗುರುಜಿ ತಪ್ಪದೇ ನೋಡ್ತಾ ಇರ್ತೀವಿ ಗುರುಜಿ. ಭಾನುವಾರದ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ. ನೋಡೇ ಮುಂದಿನ ಕೆಲಸ ಮಾಡೋದು ಗುರುಜಿ. ಒಳ್ಳೇದಾಗಲಿ. ಸುವರ್ಣ ವಾಹಿನಿ ನಿಂತ ನೋಡ್ಕೋತ ಹೊಂಟೀನಿ. ಭಾನುವಾರದ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಶರ್ಮಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರಾ?
ಚೆನ್ನಾಗಿ ನಡ್ಸ್ಕೊಡ್ತಾರೆ ಗುರುಜಿ. ತಂದೆಗೆ ತಕ್ಕ ಮಗ ಅಂದ್ರೆ ಅವರೇ ಗುರುಜಿ. ಆಯಿತು, ಒಳ್ಳೇದಾಗಲಿ. ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕು ತಾಯಿ? ಏನ್ ನಮ್ ಗಂಡ ಹೆಂಡತಿ ಸಮಸ್ಯೆ ಗುರುಜಿ. ದಿನಾಲು ಬರೇ ತವ್ರ ಮನೆಗೆ ಅಂದ್ರೆ ಜಗಳ ಆಡ್ತಾರೆ ಗುರುಜಿ. ಅದೇ ಪ್ರಾಬ್ಲಮ್ ನಮ್ಗೆ. ಮದುವೆಗೆ ಎಷ್ಟು ವರ್ಷ ಆಯಿತು? ನಮ್ಮಲ್ಲಿ ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮ್ಮದು? 20 ವರ್ಷ ಆಯ್ತಾ ಗುರುಜಿ. 2 ಮಕ್ಕಳಿದ್ದಾರೆ, 2 ಚೆನ್ನಾಗಿ ಓದ್ತಾ ಇದ್ದಾರೆ. ಆದರೆ ತವ್ರ ಮನೆಗೆ ಬೇಡ ಅಂತಾರೆ. ಬೇಡ, ಒಟ್ಟ ಜಗಳ. ಅವ್ರಂದ್ರೆ ಕಿರಿಕಿರಿ, ಬಾಯಿ ಬಂದಂಗೆ ಬೈಯೋದು. ಮದುವೆ ಆಗಿ 20 ವರ್ಷ ಆದರೂ ಇನ್ನೂ ನಿಮ್ಮ ರಾಜ್ಯದಲ್ಲಿ ನಿಮ್ಮ ತವರನ್ನ ನೀವು ಹತ್ರ ತಗೊಳಕ್ಕಾಗಿಲ್ಲ. ಇದು ತುಂಬಾ ಮನೆಗಳಲ್ಲಿದೆ. ಫಂಕ್ಷನ್ ಇದ್ರೆ ಕಿರಿಕಿರಿ. ಇಲ್ಲಿ ಕಾಲ್ ಟೈಮ್ ಹೋಗಲ್ಲೇ ಗುರುಜಿ. ನಾವು ಫಂಕ್ಷನ್ಗೆ ಕಳ್ಸಲ್ಲ. ಅಮ್ಮ, ಒಬ್ಬೊಬ್ಬರ ಮನಸ್ಸು ಹಾಗೆ ಅಮ್ಮ. ನೀವು ನೋಡಮ್ಮ, ಇದನ್ನೇ ಮುಂದುವರಿಸ್ಕೊಂಡು ಮನಸ್ಸನ್ನು ನೋವು ಮಾಡ್ಕೋಬಾರ್ದು, ಮನಸ್ಸಲ್ಲಿ ಆ ನೋವು ತಂದುಕೊಳ್ಬಾರ್ದು. ನೀವು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಹರಿಸುವಂಥ ನಿಮ್ಮ ತಂದೆ ತಾಯಿ ಇದ್ದಾಗ ಅವ್ರ ಆಶೀರ್ವಾದ ತೊಗೊಂಡು ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನಗನಾಗ್ತಾ ಇದ್ದೀನಿ, ನೀವು ಚೆನ್ನಾಗಿರಿ ಅಂತ ನೀವು ಅವ್ರಿಗೂ ಧೈರ್ಯ ಕೊಡಬೇಕು. ಇಲ್ಲಾಂದರೆ ನೀವು ಕಣ್ಣೀರು ಹಾಕಿದ್ರೆ ನಿಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾರೆ, ಅಥವಾ ನಿಮ್ಮ ತವ್ರ ಮನೆ ಕಣ್ಣೀರು ಹಾಕುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಒಂದಷ್ಟು ದಿವಸ ಕಳೀಲಿ. ಏನು ಮಾಡ್ತೀಯಮ್ಮ, ಕೆಲವು ಪರಿಸ್ಥಿತಿಗಳು ಹಾಗಿರುತ್ತೆ. ಒಬ್ಬೊಬ್ಬರ ಮನಸ್ಸಲ್ಲಿ ಆ ಥರ ವಿಷ ಕೂತ್ಕೊಂಡ್ಬಿಡುತ್ತೆ. ಕೆಲವು ಮನೆಗಳಲ್ಲಿ ಏನು ಗಲಾಟೆ ಕದನನೇ ಇರಲ್ಲ, ಆದರೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಆದರೂ ಆ ಮನೆಯಿಂದ ಈ ಮನೆ ದೀಪ ಬೆಳಗಿಸಿ ಈ ಮನೆ ವಂಶ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವ್ರಿಗೆ ಆ ತನ್ನ ತವ್ರ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೊಳ್ಳೋದಂಥ ಪರಿಸ್ಥಿತಿಗಳು ತುಂಬ ಕುಟುಂಬಗಳಲ್ಲಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆಗಲಿಮ್ಮ, ಹೆದರಬೇಡ. ಇಲ್ಲಿವರೆಗೂ ಏನು ನಡೆದಿದೆಯೋ ಮುಂಬರ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಬದಲಾವಣೆ ನಿಧಾನಕ್ಕೆ ನೀನೇ ಸರಿಪಡಿಸ್ಕೋಬೇಕು. ಯಾಕೆಂದರೆ 20 ವರ್ಷದ ಅನುಭವ ನಿನ್ನ ಸಂಸಾರದಲ್ಲಿ 20 ವರ್ಷದ ಅನುಭವ ಇದ್ದಾಗ ಆ 20 ವರ್ಷ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ಯಾ? ಅವ್ರ ಮನಸ್ಸೇನು, ಅವ್ರ ಪರಿಸ್ಥಿತಿ ಏನು, ಯಾತಕ್ಕೆ ಕೋಪ ಮಾಡ್ಕೊಳ್ತಾರೆ, ಅವ್ರು ಕೋಪ ಮಾಡ್ಕೊಳ್ಳೋಂಥದ್ದಕ್ಕೆ ನೀನು ಆದಷ್ಟು ದೂರ ಮಾಡಬೇಕು. ಆದಷ್ಟು ಅವ್ರ ಹಂತನೋ ಅಥವಾ ನಿನ್ನಂತಕ್ಕೆ ಅವ್ರು ಬರಲಿಲ್ಲ ಅಂದರೆ ಅವ್ರ ಜೊತೆಗೆ ನೀವು ಸೇರ್ಕೋಬೇಕಮ್ಮ. ಆದರೂ 20 ವರ್ಷ ಸಂಸಾರ ಮಾಡಿದವ್ರಿಗೆ ನಾನು ಹೇಳುವಂಥ ನೀತಿ ಪಾಠ ನಿನಗೇನು ಅವಶ್ಯಕತೆಯೇ ಇಲ್ಲ. ಆದರೆ ಕೆಲವು ಪರಿಸ್ಥಿತಿ ನೀನು ನೋವಲ್ಲಿ ನನ್ನ ಮುಂದೆ ಹೇಳ್ಕೊತಾ ಇದೆಯಾ ಅಷ್ಟೇ. ಇವತ್ತಿಗೂ ಸಹಿತ ತವ್ರ ಮನೆ ಬೇಡ, ತವ್ರ ಕಡೆ ಅವ್ರ ಜನ ಬೇಡ, ಆ ಮನೆ ಬಾಗಿಲು ನಮಗೆ ಬೇಡ ಅಂದರೆ ಅವ್ರ ಮನಸ್ಸಲ್ಲಿ ಏನೋ ಬಲವಾದಂಥ ರೀತಿಯಲ್ಲಿ ನೋವು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಯಾವುದೋ ಒಂದು ಕ್ಷಣ ಏನೋ ಆಗಬಾರ್ದು ಆಗಿರುತ್ತಲ್ಲಿ, ಅದು ಅವ್ರ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಅದೇಮ್ಮ ನೋಡು, ದುಡ್ಡು ಕಳ್ಕೊಂಡ್ರೆ, ದುಡ್ಡು ಹೋದರೆ ಅಥವಾ ಇನ್ನೇನೋ ಆದರೆ ಅಲ್ಲ. ಇದೇನಾಗುತ್ತೆ, ಕೆಲ್ಸಕ್ಕೆ ಬಾರ್ದವ್ರು ಯಾರೋ ಮಾತಾಡಿರ್ತಾರೆ, ಆ ಮಾತನ್ನು ಇವ್ರ ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಇದು ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನ ಬೇಕು, ಟೈಮ್ ತಗೊಳುತ್ತೆ. ಇಲ್ಲಿ ತನ ಹಂಗೆ ಬಂದಿದ್ದೆ ಸರ್. ನಾನು ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಓದಲಿ, ಒಳ್ಳೆ ಸ್ಟೇಜಿಗೆ ಬರಲಿ, ಒಳ್ಳೆ ಆಸ್ಥಾನಕ್ಕೆ ಬರಲಿ. ನೋಡಮ್ಮ, ಒಂದೊಂದು ಕಾಲದಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ನೆಮ್ಮದಿನೂ ಇರುತ್ತೆ, ಕಣ್ಣೀರು ಇರುತ್ತೆ. ತವ್ರ ಮನೇಲಿರುವಷ್ಟು ದಿವಸ ತಂದೆ ತಾಯಿ ನೋಡಬೇಕು, ಅವ್ರ ಆಶೀರ್ವಾದದಲ್ಲಿ ಬರಬೇಕು. ಗಂಡನ ಮನೆಗೆ ಬಂದಾದ ನಂತರ ಗಂಡನೇ ಸರ್ವಸ್ವ ಆಗಬೇಕು, ಗಂಡನ ಆಶೀರ್ವಾದದಲ್ಲಿ ನಾವಿರಬೇಕು. ಅದಾದ ನಂತರ ಮಕ್ಕಳು ದೊಡ್ಡವರಾಗ್ತಾರೆ, ಮಕ್ಕಳ ಜೊತೆಲಿ ಸಿಗ್ತಾರೆ, ಮಕ್ಕಳು ನಮ್ಮನ್ನು ಕೈ ಹಿಡಿದು ನಡೆಸೋ ಮಟ್ಟಕ್ಕೆ ಬರ್ತಾರೆ. ಇದು ಒಂದು ಹೆಣ್ಣಿಗೆ ಬಾಲ್ಯದಿಂದ ತನ್ನ ಮುಪ್ಪಿನವರೆಗೂ ಬರ್ತಕ್ಕಂಥ ಜವಾಬ್ದಾರಿಗಳು ಒಂದೊಂದು ಹಂತಕ್ಕೆ ಒಬ್ಬೊಬ್ಬರು ಕೈ ಹಿಡಿದು ನಡೆಸ್ತಾ ಹೋಗ್ತಾರೆ. ಆದರೆ ಆ ಸನ್ನಿವೇಶಗಳಲ್ಲಿ ಹೇಗೆ ಬರುತ್ತೋ, ಕಾಲ ಹೇಗೆ ನಮ್ಮನ್ನು ಸ್ವಾಗತಿಸುತ್ತೋ, ಯಾವುದು ನಮ್ಮನ್ನು ಹೇಗೆಲ್ಲ ನಡೆಸುತ್ತೋ ಹಾಗೇ ನಡಿಬೇಕು ತಾಯಿ. ಅದು ಒಂದು ಹೆಣ್ಣಿನ ಧರ್ಮ. ಒಳ್ಳೇದಾಗ್ಲಿ, ಧೈರ್ಯ ತನ್ಕೋ, ಒಳ್ಳೇದಾಗತ್ತೆ. ಹೇಳಮ್ಮ, ನಾವು ರಾಶಿ ಯಾವಾಗ ನೋಡ್ಬೇಕು ಗುರುಜಿ? ನಕ್ಷತ್ರ ಮೇಲೆ ನೀನು ಶತಭಿಷ ನಕ್ಷತ್ರ ನೋಡು. ಶತಭಿಷ ನಕ್ಷತ್ರ ಕುಂಭರಾಶಿ ನೋಡಮ್ಮ. ನಕ್ಷತ್ರ ಮೇಲೆ ತುಲಾ ರಾಶಿ ಅಂತ ಇದೆ. ನೀನು ಕುಂಭರಾಶಿ ನೋಡೋದೇ ಕರೆಕ್ಟ್. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಇವಾಗಿರುವಂಥ ಪರಿಸ್ಥಿತಿ ನೋಡ್ತಾ ಇದ್ದರೆ ನಿಂದು ಕುಂಭರಾಶಿನೇ ಕರೆಕ್ಟು. ಕುಂಭರಾಶಿ ನೋಡಿ, ಕುಂಭರಾಶಿ ಒಂದೆರಡು ದಿವಸ ಭವಿಷ್ಯತ್ತು ನೋಡಿ. ನಾನು ಹೇಳೋದು ಕುಂಭರಾಶಿ ಮತ್ತು ತುಲಾರಾಶಿ ಎರಡೂ ನೀವು ಕಂಪೇರ್ ಮಾಡಿದ್ರೆ ಕುಂಭರಾಶಿಯಲ್ಲಿ ಏನು ನಡೆಯುತ್ತೋ ಆ ಭವಿಷ್ಯತ್ತು ನೀವು ನಡೀತಾ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾನು ನಂಜನಗೂಡಿಂದ ಜ್ಯೋತಿ ಅಂತ ನನ್ನ ಹೆಸರು. ನಂಜನಗೂಡಿಂದ ಜ್ಯೋತಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ. ಹೇಳಿಮ್ಮ. ಏನಿಲ್ಲ, ನಮ್ಮ ಆಸ್ತಿ ತಂದೆ ಮನೆ ಆಸ್ತಿ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿಮ್ಮ. ನಮ್ಮ ತಾತನಿಗೆ 2 ಗಂಡ್ಮಕ್ಳು, ನಮ್ಮ ದೊಡ್ಡಪ್ಪನಿಗೆ 2 ಗಂಡ್ಮಕ್ಳಿದ್ದಾರೆ. ನಮ್ಮ ತಂದೆಗೆ 4 ಜನ ಹೆಣ್ಮಕ್ಳು ಅಂತ ಹೇಳಿ ನಮಗೆ ಜಮೀನು ಕೊಟ್ಟಿರ್ಲಿಲ್ಲ.
ಅವರು ಕಾರಣಾಂತರದಿಂದ ನಮ್ಮ ತಂದೆ ಹೊರಟೋದ್ರು. ಎಲ್ಲಿದ್ದಾರೆ ಏನು ಏನಾಗಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಇವಾಗ 1 ವರ್ಷದಿಂದ ಕೇಸ್ ಹಾಕಿದೀವಿ. ನಾವ್ 4 ಜನಕ್ಕೂ ಮದ್ವೆಗೆ ಮಕ್ಳಿದ್ದಾರೆ. ಆದ್ರೆ ಜಮೀನ್ ಬಗ್ಗೆ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ಲಾಯರು ನಾವೇನೋ ಫೋನ್ ಮಾಡಿದ್ರೆ ಮಾತ್ರ ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಆ ಜಮೀನ್ ಬಗ್ಗೆ ಕೇಳ್ಬೇಕಾಯ್ತು. ತಂದೆ ಅಂತೆ ಮಕ್ಳು, ನಮ್ಮ ದೊಡ್ಡಪ್ಪನ ಮಕ್ಳು ಅದೇ ರೀತಿ ಮಾಡ್ತಾ ಇದ್ದಾರೆ. ನಾವು ಹೋದ್ದು ಫೆಬ್ರವರಿಲಿ ನಿಮ್ಮ ಇದಕ್ ಬಂದಿದ್ವಿ, ದತ್ತಾಪೀಠಕ್ಕೆ, ಮಹರ್ಷಿ ದತ್ತಾಪೀಠಕ್ಕೆ ಬಂದಿದ್ವಿ. ಆದ್ರೆ ಏನು ತಗೋ ಬಂದಿರ್ಲಿಲ್ಲ. ಆದ್ರೆ ಪೂಜೆ ಮಾಡಿಸ್ಕೊಂಡ್ ಬಂದಿದ್ವಿ ಅಷ್ಟೇ ಗುರುಜಿ. ಆಗಲಿಮ್ಮ, ಒಳ್ಳೇದಾಗಲಿ. ಲಕ್ಷ್ಮೀ ಬೋರ್ಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಟ್ಟಿದ್ರೆ ಅದಕ್ಕೊಂದು ಪರಿಹಾರ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ. ಹಾಗೆ ಈಗ ನೀವು ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿದ್ರಿ. ಕೋರ್ಟಲ್ಲಿ ಕೇಸ್ ಇದ್ದಾಗ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸತಿ ಕೋರ್ಟ್ನಲ್ಲಿ ಏನಿಂಗ್ ಬರ್ತಾ ಇರುತ್ತೆ. ಆಗ ಏನು ನಡೀತು ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ನಿಮ್ಮ ಲಾಯರು ಆ ಕೇಸ್ನ ಸರಿಯಾದ ರೀತಿ ಅಟೆಂಡ್ ಮಾಡ್ತಾ ಇರಬೇಕು. ಆಪೋಸಿಟ್ ಲಾಯರು, ನೀವು ಇಬ್ಬರು, ನಿಮ್ಮ ಕಡೆ ನೀವು ಇಟ್ಟಿರ್ತಕ್ಕಂಥ ಲಾಯರ್ ಆಗಲಿ ಅವ್ರ ಕಡೆ ಲಾಯರ್ ಆಗಲಿ, ಇಬ್ಬರು ಕೂತ್ಕೊಂಡಾಗ, ಇಬ್ಬರು ಮಾತಾಡುವಾಗ, ಇದು ಕೋರ್ಟ್ ಮುಂದೆ ಕೇಸ್ ಬಂದಾಗ ಅಲ್ಲಿ ಏನಾಗ್ತಿದೆ ಅಂತ ಬರೀ ಅವ್ರು ಹೇಳಿದ್ದನ್ನೇ ನೀವು ಕೇಳೋದು ಆಗಬಾರ್ದು. ನೀವು ಸಹಿತ ಬಂದು ಅಲ್ಲಿ ಕೋರ್ಟಲ್ಲಿ ಅವ್ರು ಅಂದ್ರೆ ಗುರುಜಿ ಏನು ಅಂತಂದ್ರೆ ಲಾಯರು ಏನು ಜಾಸ್ತಿ ಏನು ಇದ್ ಮಾಡ್ತಾ ಇಲ್ಲ. ನಾವ್ ಏನಾಯ್ತು ಅಂತ ಏನಾದ್ರು ಕೇಳಿದ್ರೆ ಮಾತ್ರ ಸಿವಿಲ್ ಕೋರ್ಟ್ ರಜಾ ಇದೆ, ಈ ತರ ಇದೆ, ಆ ತರ ಇದೆ ಅಂತ ಹೇಳ್ತಾ ಇದಾರೆ. ನೀವು ಅವ್ರಿಗೆ ಕರೆಕ್ಟಾಗಿ ಫೀಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಮ್ಮ? ಗುರುಜಿ ಫಸ್ಟೇ ಒಂದ್ಸಲ ಕಟ್ಟಿಸ್ಕೊಂಡಿದ್ರು. ಟೋಟಲ್ ನಾವು 4 ಜನ ಸೇರ್ಸ್ ಹಾಕಿರೋದ್ರಿಂದ ಒಂದು ಎಲ್ಲಾ ಸೇರಿ ಒಂದು 50,000 ಗಂಟ ಕೊಟ್ಟಿದೀವಿ ಅಷ್ಟೇ ಗುರುಜಿ, ಇನ್ನೇನು ಕೊಟ್ಟಿಲ್ಲ. ಬಂದ ನಂತರ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅದನ್ನ ಕರೆಕ್ಟಾಗಿ ಕೊಟ್ಟ ಮೇಲೆ ಅದನ್ನ ಮತ್ತೊಮ್ಮೆ ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಏನಾಗ್ತಿದೆ, ಇನ್ನೂ ಎಷ್ಟು ದಿವಸ ಆಗ್ಬೋದು, ಏನು ಕತೆ, ಇದಕ್ಕೆ ಇನ್ನೂ ಏನು ಅದಕ್ಕೆ ಬೇಕಾದ ದಾಖಲೆಗಳು ಏನಾದ್ರು ಬೇಕಾ ಅಂತೆಲ್ಲ ನೀವು ಸರಿಯಾದ ರೀತಿ ಮಾತಾಡಬೇಕಮ್ಮ. ನೀವೊಂದು ಕಡೆ ಇದ್ದು ಅವರೊಂದು ಕಡೆ ಇದ್ದರೆ ಅವ್ರಿಗೂ 108 ಟೆನ್ಷನ್ಸ್ ಇರುತ್ತೆ, ಬೇರೆ ಬೇರೆ ಥರ ಕೇಸುಗಳು ಬರ್ತಾನೆ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಗೊತ್ತಮ್ಮ, ಕೈಯಿಂದ ಕೈ ಬದಲಾಗುವಂಥ ಹಣಕಾಸು ಇದೆಯಲ್ಲಮ್ಮ, ಯಾವಾಗ ವ್ಯಕ್ತಿ ಬರೀ ಮಾತಿಗೆ ನಿಂತ್ಕೊಳ್ಳೋದು ಬೇರೆ, ದುಡ್ಡು ಕಾಸು ನೋಡೋದು ಬೇರೆ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಆತನಿಗೆ ಬರೋದು ಬರ್ತಾ ಇದ್ದರೆ, ರೆವಿನ್ಯೂ ಕರೆಕ್ಟಾಗಿ ಓಡಾಡ್ತಾ ಇದ್ದರೆ, ಲಕ್ಷ್ಮಿ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದರೆ ಆ ಕೇಸಲ್ಲಿ ಒಂದು ಶಕ್ತಿ ಇರುತ್ತೆ. ನಾನು ಗೆದ್ದ ಮೇಲೆ ಬರುತ್ತೆ ಅಂದರೆ ಅದು ಬರಲಿ ಬಿಡಿ ನೋಡೋಣ ಅಂತ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ, ಇವ್ರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಜೊತೆಗೆ ಅದಕ್ಕಿಂತ ತೂಕವಾಗಿರುವಂಥ ಬೇರೆ ಬೇರೆ 180 ಕೇಸುಗಳು ಇರ್ತಿರುತ್ತೆ ಕೈನಲ್ಲಿ. ಆವಾಗ ಇದ್ರ ಕಡೆ ಎಲ್ಲಿ ಗಮನ ಕೊಡಲಿಕ್ಕಾಗತ್ತಮ್ಮ? ನೀವಾದರೂ ಮೇಲೆ ಮೇಲೆ ಹೋಗಿ ಏನಾಗ್ತಿದೆ, ಯಾವತ್ತು ಕೋರ್ಟ್ ಡೇಟ್ ಇದೆ, ಆ ಡೇಟಿಗೆ ನಾವು ಬರ್ತೀವಿ, ಈ ಸತಿ ಡೇಟಿಗೆ ನಾವು ಬರ್ತೀವಿ ಅಂಥೇಳಿ ಅಲ್ಲಿ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನ ನೀವು ಹತ್ತಿರದಿಂದ ನೋಡಬೇಕು. ನಾವೇನು ಮಾಡ್ತೀವಿ, ನಾವು ನಂಬ್ತೀವಿ ಮಾಮೂಲಿ ಅಂತೆ ನಾವು ಕೂತ್ಕೊಂಡು ಅವ್ರು ಏನಾದ್ರೂ ಮಾಡಿದ್ರು ಮಾತುಕತೆಗೆ ಬಂದ್ರು ನಾವು ರೆಡಿ ಆಗ್ತೀವಿ. ಆದ್ರೆ ಅವ್ರಿಗೆ ನೋಟಿಸ್ ಹೋಗಿದೆಯಾ ಏನು ಅಂತಾನೂ ಗೊತ್ತಿಲ್ಲ ಗುರುಜಿ. ಅದಕ್ಕೆ ಅಮ್ಮ ಹೋಗಿ ಈ ಸತಿ 4 ಜನ ಸರಿಯಾಗಿ ಕೂತು ಏನೆಲ್ಲ ಆಗಿದೆ, ಇಲ್ಲಿವರೆಗೂ ಏನು ನೋಟಿಸ್ ಸರ್ವ್ ಮಾಡಿದಿರಿ, ಅದಕ್ಕೆ ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿದೆ, ಇದೆಲ್ಲವನ್ನು ಕೂತು ನೋಡಿ. ನೀವೊಂದು ಕಡೆ ಇದ್ದು ಸುಮ್ಮನೆ ಎಲ್ಲೋ ನೀವು ಪ್ರಾರಂಭದಲ್ಲಿ ಒಂದು 50,000 ತೊಗೊಂಡು ಕೊಟ್ಟು ಅಲ್ಲಿ ನಿಂತ್ಕೊಂಡ್ರೆ ಅದು ಕೆಲಸ ಆಗುತ್ತೋ ಬಿಡುತ್ತೋ, ಅದು ಆಗುತ್ತೆ ಚಾನ್ಸ್ ತುಂಬ ಕಡಿಮೆ. ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಬೇಕಲ್ವಮ್ಮ. ಯಾಕೆಂದರೆ ನಾವು ನಂಬ್ತೀವಿ, ನಂಬಿಕೆ ನಿಜ. ಆ ನಂಬಿಕೆ ಅವರು ಅದೇ ಥರ ಇರಬೇಕಲ್ಲ ನಮ್ಮ ಮೇಲೆ. ಒಂದ್ಸತಿ ಹೋಗಿ ಎದುರು ನಿಂತು ನೋಡೋದು ತಪ್ಪಲ್ಲ ತಾಯಿ. ಕೋರ್ಟ್ ಕೇಸ್ ಹಾಕಿದ್ಮೇಲೆ ಇನ್ನೊಂದು ದೊಡ್ಡವ್ರು ಹೇಳ್ತಾರೆ, ಕೋರ್ಟ್ಗೆ ಹೋದ ಕೇಸು ಸ್ಮಶಾನಕ್ಕೆ ಹೋದ ಹೆಣ ಎರಡೂ ಒಂದಾಗುತ್ತೆ ಅಂತ. ಹಾಗಾಗಿ ಇಲ್ಲಿ ಸೋತವ್ರು ಗೆಲ್ಲೋದು, ಗೆದ್ದವ್ರು ಸೋಲೋದು ಇದೆಲ್ಲವೂ ಸಹಜವೇ. ಆದರೆ ಅಲ್ಲಿ ಏನು ನಡೀತಿದೆ ಅನ್ನೋದು ಸತ್ಯಾಸತ್ಯತೆ ತಿಳ್ಕೊಳ್ಬೇಕು. ನೀವು ಹೋಗಿ ಬನ್ನಿ, ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ತುಮಕೂರಿಂದ ಮಾಡ್ತಾ ಇದ್ದೀನಿ. ತುಮಕೂರಿಂದ. ಅಮ್ಮ ತಮ್ಮ ಹೆಸರು? ವರಲಕ್ಷ್ಮಿ ಅಂತ. ವರಲಕ್ಷ್ಮಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಏನಂತ ಹೇಳಿ ಗುರುಜಿ, ನನ್ನ ಜೀವನನೇ ಒಂದು ದೊಡ್ಡ ಸಮಸ್ಯೆ ತರ ಇದೆ. ಏನಾಯ್ತಮ್ಮ, ಏನು ಪ್ರಾಬ್ಲಮ್ಮ? ಯಾರು ಇಲ್ಲ, ಅನಾಥೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಗುರುಜಿ. ನಾನು ಯಾಕೆ ಅನ್ಕೊಳ್ತೀಮ್ಮ? ಯಾರು ಇಲ್ದಿದ್ರೆ ಬದುಕಲಿಕ್ಕಾಗತ್ತಾ? ನಿನ್ನ ಮನಸ್ಸಲ್ಲಿ ಇವತ್ತು ನೀನು ಅನಾಥೆ ಅಂತ ಏನು ಅಂದ್ಕೊಳ್ತಾ ಇದೆಯಲ್ಲ, ಈ ಅನಾಥೆ ಅನ್ನೋ ಧ್ವನಿ, ಆ ಪದ ಯಾವಾಗ ಬರಬೇಕು ಗೊತ್ತಾ ತಾಯಿ? ಎಲ್ಲ ಮುಗಿಸಿ ಯಾತ್ರೆ ಹೊರಡ್ತೀವಲ್ಲ ಕಡೆ ದಿನ, ಅವತ್ತಮ್ಮ, ಅವತ್ತು ಅನಾಥೆ ಆಗಿರ್ತೀಯ. ಅವತ್ತು ನಿನ್ನ ಕೈ ಹಿಡಿಯೋದಕ್ಕೆ ಮೇಲೊಬ್ಬ ಇದ್ದಾನೆ, ಅವನು ಕೈ ಹಿಡಿತಾನೆ. ಆದರೆ ಈ ಪ್ರಪಂಚದಲ್ಲಿ ನಾವು ಇರೋ ತನಕ, ನಾವು ಈ ಸೃಷ್ಟಿಯಲ್ಲಿ ಇರೋ ತನಕ, ನಾವು ಒಂದಲ್ಲ ಒಂದು ಕಡೆ ಯಾವುದೋ ಒಂದು ಸಂಬಂಧ ನಮ್ಮನ್ನು ಬಾಧಿಸುತ್ತೆ. ಆ ಹತ್ತಿರದಲ್ಲಿ ಇರ್ತಾರವರು. ಆದರೆ ಈ ಕ್ಷಣ ನೋವೆಲ್ಲ ಮಾತಾಡ್ಬೋದು ಅಷ್ಟೇ. ಆದರೂ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಪುನಃ ಎಲ್ಲರೂ ಇನ್ನೊಂದು ಹಿಂದೆನೇ ಇರ್ತಾರೆ, ನೀನು ಪ್ರಪಂಚದಲ್ಲೇ ಇರ್ತಾರೆ. ನೀನು ತಲೆ ಕೆಡಿಸ್ಕೋಬಾರ್ದು, ಧೈರ್ಯವಾಗಿರು. ಮುಂದೆ ಆಗಬೇಕಾದ್ದೆಲ್ಲ ಸಾಕಷ್ಟು ಒಳ್ಳೇದಾಗತ್ತೆ. ಆದರೆ ಆ ಕ್ಷಣ ನಿನ್ನ ಟೈಮ್ ಸರಿ ಇಲ್ಲ, ನೋವಿದೆ,
ಅದಕ್ಕಾಗಿ ನಿನ್ನ ಮನಸ್ಸಲ್ಲಿ ಆ ರೋದನೆ ತಂದ್ಕೋಬಾರ್ದು. ಏನು ಕೆಲಸ ಮಾಡೋದು ತಾವು ಅಥವಾ ಮನೇಲಿರೋರು ಏನು ಕೆಲಸ ಮಾಡ್ತಾರೆ? ಮನೇಲೇ ಇದ್ದೀನಿ ಗುರುಜಿ. ಅಣ್ಣ ಒಬ್ರೆ ದುಡಿಯೋದು. ಹ್ಞೂ ಅಮ್ಮ ಇಲ್ಲ, ಅಮ್ಮ ತೀರ್ಕೊಂಡು 3 ತಿಂಗಳಾಯ್ತು. ಹ್ಞೂ ಹ್ಞೂ ಈಗ ಮುಂದೆ ಏನು ಜೀವನ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಂಬಿದವರೆಲ್ಲ ಬರೀ ಮೋಸನೇ. ನೋಡಮ್ಮ, ಎಲ್ಲರೂ ಅಷ್ಟೇ. ಅದರಲ್ಲೂ ನಿನ್ನಂಥ ಪರಿಸ್ಥಿತಿ ಇದ್ದು ನನಗೆ ಎಲ್ಲೋ ಒಂದು ಆಧಾರ ಆಗುತ್ತೆ ಅಂತ ನೀನು ನಂಬ್ತೀಯಲ್ಲ, ನಂಬಿದಾಗ ಅದು ಮೋಸಕ್ಕೆ ದಾರಿ ಆಗೋದು. ಹೌದು. ಅದರಿಂದ ಹಾಕೋ ಪ್ರತಿ ಹೆಜ್ಜೆ ಭಾಳ ಜೋಪಾನ ಇರಬೇಕು. ನಿಮ್ಮ ಅಣ್ಣ ಏನು ಮಾಡ್ತಾರೆ? ಡ್ರೈವಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ಅವರು ಡ್ರೈವಿಂಗ್ ಮಾಡಿ 3 ಕಾಸು 4 ಕಾಸು ತರಬೇಕು, ನಿಮ್ಮ ಜೀವನ ನಡಿಬೇಕು. ಹೌದು ಗುರುಜಿ. ನೀವೇನು ಓದಿದ್ರಮ್ಮ? ನಾನು ಜಾಸ್ತಿ ಓದಿಲ್ಲ ಗುರುಜಿ, 10th ವರೆಗೂ ಓದಿದ್ದೀನಿ. ಆದರೂ ಬೇಕಾದಷ್ಟು ಆಯ್ತಲ್ಲಮ್ಮ. 10ನೇ ಕ್ಲಾಸ್ ಓದಿದ್ರೆ ನಿನ್ನ ಜೀವನಕ್ಕೆ ಎಲ್ಲೂ ಲೋಪ ಇಲ್ದಿರಾ, ಎಲ್ಲೂ ಮೋಸ ಇಲ್ದಿರಾ ಒಳ್ಳೆ ಬದುಕನ್ನೇ ಬದುಕ್ಬೋದು. ಮನುಷ್ಯನಿಗೆ ವಿದ್ಯೆ ಮುಖ್ಯ. ಅದರಲ್ಲೂ SLC ಏನು ಸಾಮಾನ್ಯ ಅಲ್ಲ. ಅದರಲ್ಲೂ ನಿಮ್ಮ ಕಾಲದ SLC ಇದೆಯಲ್ಲ, ಸ್ವಲ್ಪ ಮಟ್ಟಿಗೆ ತೂಕನೇ ಇರುತ್ತೆ. ನೀವು ಅದನ್ನು ಒಳ್ಳೆ ಮನಸ್ಸಿಂದ ತೊಗೋಬೇಕಷ್ಟೇ. ಒಳ್ಳೆ ಮನಸ್ಸಿಂದ ತೊಗೋಬೇಕು. ಮನೆಯಲ್ಲೇ ಕೂತು ನಡೆಸಿ ಜೀವನ ನಡೆಸೋದು ಸಾಕಷ್ಟು ವಿಧಿವಿಧಾನಗಳಿದೆ. ನೀನು ಧೈರ್ಯ ತಂದ್ಕೋಬೇಕು. ಮೊದಲು ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನಾನು ಒಳ್ಳೆ ಹೆಸರಲ್ಲಿರಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ನೀನು ಒಳ್ಳೆ ಧೈರ್ಯವಾಗಿ ಹೆಜ್ಜೆ ಹಾಕಿದ್ರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಮ್ಮ.